ಹಿಂದೂ ಸಮಾಜ ವ್ಯವಸ್ಥೆ, ಅದರ ವಿಶಿಷ್ಟ ಲಕ್ಷಣಗಳು. ಇದುವರೆಗಿನ ಚರ್ಚೆ ಹಿಂದೂ ಸಮಾಜ ವ್ಯವಸ್ಥೆಯ ಮೂಲಾಂಶಗಳಿಗೆ ಮಾತ್ರವೇ ಸೀಮಿತಗೊಂಡಿತ್ತು. ಮೂಲಾಂಶಗಳಲ್ಲದೆ ಹಿಂದೂ ಸಮಾಜ ವ್ಯವಸ್ಥೆ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ಹೊಂದಿದೆ. ಇವು ಮೂಲಾಂಶಗಳಷ್ಟೇ ಮಹತ್ವಪೂರ್ಣವಾದವು. ಇವುಗಳ ಕಡೆಗೆ ಗಮನ ಕೊಡದೆ ಹಿಂದೂ ಸಮಾಜ ವ್ಯವಸ್ಥೆಯನ್ನು ಅಧ್ಯಯನ ಮಾಡುವುದು ಪೂರ್ಣವಾಗುವುದಿಲ್ಲ, ಅದು ನಿಖರವೂ ಆಗುವುದಿಲ್ಲ. ಈ ವಿಶೇಷ ಲಕ್ಷಣಗಳು ಯಾವುವು? ಹಿಂದೂ ಸಮಾಜ ವ್ಯವಸ್ಥೆಯ ವಿಶೇಷ ಲಕ್ಷಣಗಳು 3. ಈ 3ರಲ್ಲಿ ಪ್ರಧಾನವಾಗಿ ಎದ್ದು ಕಾಣುವ ಒಂದು ಲಕ್ಷಣವೆಂದರೆ ಅತಿಮಾನುಷ ವ್ಯಕ್ತಿಯ ಆರಾಧನೆ. ಈ ದೃಷ್ಟಿಯಿಂದ ಹಿಂದೂ ಸಮಾಜ ವ್ಯವಸ್ಥೆ ಎನ್ನುವುದು ಕೃತಿಗಿಳಿದ ನಿಶೆಯ ಗಾಸ್ಪೆಲ್ ಆಗಿದೆ. ತನ್ನ ಅತಿಮಾನುಷ ಸಿದ್ಧಾಂತದ ಕಲ್ಪನೆ ತನ್ನ ಸ್ವಂತದ್ದು ಎಂದು ನಿಶೆಯೇ ಹೇಳಿಕೊಳ್ಳಲಿಲ್ಲ. ತಾನು ಅದನ್ನು ಮನುಸ್ಮೃತಿಯಿಂದ ಎರವಲು ಪಡೆದುದಾಗಿ ಒಪ್ಪಿಕೊಳ್ಳುತ್ತಾನೆ ಮತ್ತು ಪ್ರಮಾಣಿಸುತ್ತಾನೆ. ಕ್ರಿಸ್ತ ವಿರೋಧಿ ಎಂಬ ನಿಬಂಧದಲ್ಲಿ ನೀಶೆ ಹೇಳುವುದು ಹೀಗೆ. ಕೊನೆಗೆ ಪ್ರಶ್ನೆ ಇರುವುದು ಇದು: ಸುಳ್ಳುಗಳನ್ನು ನೇಯುವುದಾದರೂ ಯಾವ ಉದ್ದೇಶ ಸಾಧನೆಗಾಗಿ? ಕ್ರೈಸ್ತ ಧರ್ಮದಲ್ಲಿ ಪವಿತ್ರ ಲಕ್ಷಣಗಳಾವುವೂ ಇಲ್ಲವಾದ್ದರಿಂದ ನನ್ನ ಆಕ್ಷೇಪಣೆ ಇರುವುದು ಅದು ಹಿಡಿದಿರುವ ದಾರಿಯನ್ನು ಕುರಿತು. ಅದರ ಧ್ಯೇಯಗಳು ಕೆಟ್ಟ ಧ್ಯೇಯಗಳಾಗಿವೆ. ವಿಷ ಹಾಕುವುದು, ಬದುಕನ್ನು ಅವಹೇಳನ ಮಾಡುವುದು, ತಿರಸ್ಕರಿಸುವುದು, ದೇಹದ ಬಗೆಗೆ ಜುಗುಪ್ಪೆ ತಳೆಯುವುದು, ಪಾಪದ ಬಗೆಗೆ ಮೂದಲಿರುವುದರಿಂದ ಮನುಷ್ಯನ ಅವಗತಿ ಹಾಗೂ ಸ್ವಮಾಲಿನ್ಯ ಪರಿಣಾಮವಾಗಿ ಈ ಲಕ್ಷ್ಯಗಳನ್ನು ಸಾಧಿಸಲು ಹಿಡಿಯುವ ದಾರಿ ಇವುಗಳಿಂದಾಗಿ ಎಷ್ಟೇ ಮಟ್ಟಿಗೆ ಕೆಟ್ಟವಾಗಿದೆ. ಮನುವಿನ ಧರ್ಮಶಾಸ್ತ್ರವನ್ನು ಓದಿದಾಗ ನನ್ನಲ್ಲಿ ಮೂಡಿದ ಭಾವನೆಗಳು ಇದಕ್ಕೆ ವಿರುದ್ಧವಾದಂಥವು. ಅದು ಹೋಲಿಕೆಯೇ ಇಲ್ಲದಷ್ಟು ಉನ್ನತವಾದ ಬೌದ್ಧಿಕವಾದ ಕೃತಿಯಾಗಿದೆ. ಬೈಬಲಿನ ಹೆಸರನ್ನು ಆ ಅಮೋಘ ಕೃತಿಯ ಹೆಸರಿನೊಂದಿಗೆ ಉಚ್ಚರಿಸುವುದೇ ಪಾಪ. ಅದರ ಹಿಂದೆ ಯಾವ ಬಗೆಯ ಪ್ರಾಮಾಣಿಕ ದರ್ಶನವಿದೆ ಎಂಬುದನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು. ಅದರಲ್ಲಿ ರಬ್ಬಿ ದೀಕ್ಷೆ ಹಾಗೂ ಮೂಢನಂಬಿಕೆಗಳನ್ನು ಬಿಲ್ಯಾಗಳು ಭಟ್ಟಿ ಇಳಿಸಿಕೊಂಡ ರೀತಿಯ ಕೆಟ್ಟ ವಾಸನೆಯಿಲ್ಲ. ಮೆಚ್ಚಿಸಲು ದುಸ್ಸಾಧ್ಯವೆನಿಸಿದ ಮನೋಶಾಸ್ತ್ರಜ್ಞನಿಗೂ ಮಥನ ಮಾಡಲು ಸಾಕಷ್ಟು ಸರಕನ್ನು ಅದು ಕೊಡುತ್ತದೆ. ಇದೆಲ್ಲಕ್ಕಿಂತಲೂ ಮುಖ್ಯವಾದ, ಮರೆಯಬಾರದ ವಿಚಾರವೆಂದರೆ ಅದು ಮೂಲಭೂತವಾಗಿ ಬೈಬಲಿಗಿಂತ ಬೇರೆ ಸ್ವರೂಪದ ಕೃತಿಯಾಗಿರುವುದು. ಅದರ ಆಧಾರದಿಂದ ರಾಜರು, ದಾರ್ಶನಿಕರು, ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಯೋಧರು ಜನಸಾಮಾನ್ಯರನ್ನು ಕಾಪಾಡುತ್ತಾರೆ. ಮಾರ್ಗದರ್ಶನಿಕರು ಯೋಧರು ಜನಸಾಮಾನ್ಯರನ್ನು ಕಾಪಾಡುತ್ತಾರೆ, ಅವರಿಗೆ ಮಾರ್ಗದರ್ಶನ ಮಾಡುತ್ತಾರೆ. ಉದಾತ್ತ ಮೌಲ್ಯಗಳು ಅದರಲ್ಲಿ ಸಿಡಿದು ತುಂಬಿವೆ. ಜೀವನವನ್ನು ಅಂಗೀಕರಿಸುವ ಕ್ಷೇಮಕರವಾದ ಸುಖೀಜೀವನದ ಭಾವನೆ ಅದರಲ್ಲಿ ಬೆಳಗಿದೆ. ಇಡೀ ಕೃತಿಯಲ್ಲಿ ಬೆಚ್ಚನೆಯ ಬೆಳಕು ಚೆಲ್ಲಿದೆ. ತಳವೇ ಇಲ್ಲದ ಅಸಭ್ಯತೆ, ಜನನಕ್ರಿಯೆ, ಸ್ತ್ರೀಯರು, ವಿವಾಹ ಮೊದಲಾದವುಗಳಿಂದ ಕ್ರೈಸ್ತ ಧರ್ಮವು ಯಾವುದನ್ನೆಲ್ಲ ಮುಳುಗಿಸಿಬಿಡುತ್ತದೋ ಆ ಅಂಶಗಳನ್ನು ಈ ಕೃತಿಯಲ್ಲಿ ಪ್ರಾಮಾಣಿಕ ಕಾಳಜಿಯಿಂದ, ಗೌರವದಿಂದ, ಪ್ರೇಮದಿಂದ, ವಿಶ್ವಾಸದಿಂದ ನಿರೂಪಿಸಲಾಗಿದೆ. ವ್ಯಭಿಚಾರವನ್ನು ತಪ್ಪಿಸಬೇಕಾದರೆ ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯನ್ನು ಹೊಂದಿರಬೇಕು. ಪ್ರತಿಯೊಬ್ಬ ಸ್ತ್ರೀಯು ತನ್ನ ಪತಿಯನ್ನು ಹೊಂದಿರಬೇಕು. ಬೇಯುವುದಕ್ಕಿಂತ ಮದುವೆಯಾಗುವುದು ಮೇಲು ಎಂಬಂಥದ ಮಾತುಗಳಿರುವ ಪುಸ್ತಕವನ್ನು ಮಕ್ಕಳ ಮತ್ತು ಮಹಿಳೆಯರ ಕೈಯಲ್ಲಿಡುವುದು ಯೋಗ್ಯವಾಗುತ್ತದೆಯೇ? ಮಾನವನ ಮೂಲವೇ ಜ್ಞಾನಸ್ಥಾನದಿಂದ ಕಳಂಕಿತವಾಗಿರುವಾಗ, ಅಂದರೆ ನಿಷ್ಕಳಂಕ ಗರ್ಭಧಾರಣೆಯ ಭಾವನೆಯಿಂದ ದೂಷಿತವಾಗಿರುವಾಗ ಒಬ್ಬ ಕ್ರಿಶ್ಚಿಯನ್ ಆಗಿರುವುದು ಸಭ್ಯವಾಗಿರುತ್ತದೆಯೇ? ನೀಶೆಯ ಕೃತಿಯನ್ನು ಗೌರವದಿಂದ ಅಥವಾ ಗಂಭೀರವಾಗಿ ಅವನ ದೇಶದಲ್ಲೇ ವ್ಯಾಸಂಗ ಮಾಡಲಿಲ್ಲ. ಅವನ ಮಾತುಗಳಲ್ಲೇ ಹೇಳುವುದಾದರೆ, ಕೆಲವು ಸಾರಿ ಅವನನ್ನು ಶ್ರೀಮಂತರ ಹಾಗೂ ಜಮೀನ್ದಾರರ ದಾರ್ಶನಿಕ ಎಂದು ಮೂದಲಿಸಿದ್ದರು. ಕೆಲವು ಸಾರಿ ಗುಲ್ಲೆಬ್ಬಿಸಿದ್ದರು. ಕೆಲವೊಮ್ಮೆ ಅಯ್ಯೋ ಪಾಪ ಅಂದಿದ್ದರು. ಮನುಷ್ಯನೇ ಅಲ್ಲವೆಂಬಂತೆ ಬಹಿಷ್ಕರಿಸಿದ್ದರು. ನೀಶೆಯ ಸಿದ್ಧಾಂತವು ಅಧಿಕಾರದ ಇಚ್ಛೆ, ಹಿಂಸೆಯ ಸಂಕಲ್ಪ, ಆಧ್ಯಾತ್ಮಿಕ ಮೌಲ್ಯಗಳ ನಿರಾಕರಣೆ, ತ್ಯಾಗ, ಅತಿಮಾನವನಿಗಾಗಿ ಸಾಮಾನ್ಯನು ದಾಸನಾಗುವುದು ಮತ್ತು ಅಪಮಾನಿತನಾಗುವುದು ಇವುಗಳೊಂದಿಗೆ ಸಂವಾದಗೊಂಡಿತು. ಈ ಮುಖ್ಯಾಂಶಗಳಿಂದಾಗಿ ಅವನ ಸಿದ್ಧಾಂತವು ಆ ಕಾಲದಲ್ಲಿ ತಿರಸ್ಕಾರ, ಜುಗುಪ್ಪೆಗಳನ್ನು ಉಂಟುಮಾಡಿತು. ಅವನನ್ನು ದಮನ ಮಾಡದಿದ್ದರೂ ಸಂಪೂರ್ಣವಾಗಿ ಆಲಕ್ಷಿಸಿದರು. ನೀಶೆಯು ತನ್ನನ್ನು ತಾನು ಮರಣೋತ್ತರ ಮನುಷ್ಯರ ಪಂಕ್ತಿಗೆ ಸೇರಿಸಿಕೊಂಡು ಸಮಾಧಾನಪಟ್ಟುಕೊಂಡನು. ಎಲ್ಲೋ ದೂರದ ಭವಿಷ್ಯತ್ತಿನಲ್ಲಿ ಯಾವುದೋ ಮೂಲೆಯಲ್ಲಿ ತನ್ನ ತತ್ವ ಸಿದ್ಧಾಂತಗಳನ್ನು ಮೆಚ್ಚುವ ಜನರು ಬರುತ್ತಾರೆ ಎಂದು ಭಾವಿಸಿದನು. ಇಲ್ಲೂ ನೀಶೆಗೆ ನಿರಾಸೆಯೇ ಕಾದಿತ್ತು. ಅವನ ಸಿದ್ಧಾಂತಗಳನ್ನು ಮೆಚ್ಚುವುದಕ್ಕೆ ಬದಲಾಗಿ ಕಾಲ ಕಳೆದ ಹಾಗೆ ಅವನ ಕಾಲದಲ್ಲಿದ್ದ ಜನರು ಅವನ ತತ್ವಗಳಲ್ಲಿ ಯಾವ ಭಯಾನಕತೆ ಹಾಗೂ ಜುಗುಪ್ಪೆಗಳನ್ನು ಕಂಡಿದ್ದರೋ ಅದಕ್ಕಿಂತ ಹೆಚ್ಚಾಗಿ ಕಾಣುತ್ತಿದ್ದಾರೆ. ನೀಶೆಯ ಸಿದ್ಧಾಂತಗಳ ಅಸಹ್ಯ ಸ್ವರೂಪಕ್ಕೂ ಬೆಲೆ ಕೊಟ್ಟಿರುವ ಕೆಲವು ಜನರು ಹಿಂದೂ ಸಮಾಜ ವ್ಯವಸ್ಥೆಯು ಅತಿಮಾನವನ ಆರಾಧನೆಯ ಮೇಲೆ ಆಧಾರಗೊಂಡಿದೆ ಎಂಬುದನ್ನು ನಂಬಲಾರದವರಾಗಿದ್ದಾರೆ. ಮನುಸ್ಮೃತಿ ಈ ವಿಚಾರವಾಗಿ ಹೇಳಲಿ. ಹಿಂದೂ ಸಮಾಜ ವ್ಯವಸ್ಥೆಯಲ್ಲಿ ಬ್ರಾಹ್ಮಣನಿಗಿರುವ ಸ್ಥಾನವನ್ನು ಕುರಿತು ಮನು ಹೇಳುವುದು ಇದು. 1-52. ಬ್ರಾಹ್ಮಣನು ಪ್ರಜಾಪತಿಯ, ಅಂದರೆ ಭಗವಂತನ ಬಾಯಿಂದ ಹುಟ್ಟಿದವನಾಗಿದ್ದರಿಂದ ಅವನೇ ಮೊದಲ ಸಂತಾನ. ಅವನು ವೇದಗಳನ್ನು ಗ್ರಹಿಸಿರುವುದರಿಂದ ಇಡೀ ಸೃಷ್ಟಿಗೆ ಒಡೆತನದ ಹಕ್ಕು ಪಡೆದಿದ್ದಾನೆ. ಹಿಂದೂ ಸಮಾಜ ವ್ಯವಸ್ಥೆ, ಅದರ ವಿಶಿಷ್ಟ ಲಕ್ಷಣಗಳು. I-95. 092. ಸ್ವಯಂಭುವು, ಅಂದರೆ ಭಗವಂತನು ತಪಸ್ಸು ಮಾಡಿ ಮೊದಲು ಅವನನ್ನು ಬಾಯಿಂದ ಸೃಷ್ಟಿಸಿದನು. ದೇವತೆಗಳಿಗೂ ಪಿತೃಗಳಿಗೂ ಅವನು ನೈವೇದ್ಯ ಸಲ್ಲಿಸಲಿ, ಈ ವಿಶ್ವವನ್ನು ಸಂರಕ್ಷಿಸಲಿ ಎಂಬ ಉದ್ದೇಶದಿಂದ ಸೃಷ್ಟಿಸಿದನು. ಯಾರ ಬಾಯಿಯ ಮೂಲಕವಾಗಿ ದೇವತೆಗಳು ಪವಿತ್ರ ಆಹಾರವನ್ನು ಮೃತಪಿತೃಗಳಿಗಾಗಿ ಅರ್ಪಿಸಿದ ಆಹಾರವನ್ನು ಸ್ವೀಕರಿಸುತ್ತಾರೋ ಆ ಬ್ರಾಹ್ಮಣನನ್ನು ಸೃಷ್ಟಿಯ ಯಾವ ಜೀವಿತಾನೇ ಮೀರಿಸಲಾದೀತು. ಸೃಷ್ಟಿಯಾದ ವಸ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದೆಂದರೆ ಚೈತನ್ಯವಿರುವಂಥದು. ಚೈತನ್ಯವಿರುವುಗಳಲ್ಲಿ ಶ್ರೇಷ್ಠವಾದವು ಬುದ್ಧಿಬಲದಿಂದ ಜೀವಿಸುವಂಥದು. ಬುದ್ಧಿಜೀವಿಗಳಾದ ಮನುಷ್ಯರಲ್ಲಿ ಅತ್ಯಂತ ಉತ್ತಮವಾದವರು ಬ್ರಾಹ್ಮಣರು. ಮನುವು ಕೊಟ್ಟ ಕಾರಣದ ಜೊತೆಗೆ ಬ್ರಾಹ್ಮಣನು ಶ್ರೇಣಿಯಲ್ಲಿ ಮೊದಲನೆಯ ಪಂಕ್ತಿಗೆ ಸೇರತಕ್ಕವನು. ಏಕೆಂದರೆ ದೇವರು ಆತನನ್ನು ತನ್ನ ಮುಖದಿಂದ ಸೃಷ್ಟಿಸಿದನು. ದೇವತೆಗಳಿಗೂ ಪಿತೃಗಳಿಗೂ ಅವನ ಮೂಲಕ ಆಹಾರವನ್ನು ಕಳುಹಿಸಿಕೊಡಬಹುದು ಎಂಬ ಕಾರಣಕ್ಕಾಗಿ ಮನು ಬ್ರಾಹ್ಮಣ ಪಾರಮ್ಯಕ್ಕೆ ಇನ್ನೂ ಒಂದು ಕಾರಣವನ್ನು ಕೊಡುತ್ತಾನೆ. I-98. I-66. ಬ್ರಾಹ್ಮಣನ ಜನ್ಮವೆಂದರೆ ವೇದದ ಅವತಾರ, ಏಕೆಂದರೆ ಅವನು ಪವಿತ್ರ ಶಾಸನವನ್ನು ಈಡೇರಿಸಲು ಜನ್ಮ ತಳೆಯುತ್ತಾನೆ, ಭಗವಂತನಲ್ಲಿ ಲೀನವಾಗುತ್ತಾನೆ. ಹುಟ್ಟಿ ಬಂದ ಬ್ರಾಹ್ಮಣನು ಭೂಮಿಯಲ್ಲಿ ಅತ್ಯುನ್ನತನಾಗಿ, ಸಕಲ ಜೀವಿಗಳ ಒಡೆಯನಾಗಿ, ಧರ್ಮಶಾಸನಗಳ ಭಂಡಾರದ ಸಂರಕ್ಷಕನಾಗಿ ಜೀವಿಸುತ್ತಾನೆ. ಮನುವು ಈ ವಿಚಾರವನ್ನು ಹೀಗೆ ಮುಕ್ತಾಯ ಮಾಡುತ್ತಾನೆ. I-101. ಬ್ರಾಹ್ಮಣನು ತನ್ನ ಆಹಾರವನ್ನು ಮಾತ್ರ ತಿನ್ನುತ್ತಾನೆ, ತನ್ನ ಉಡಿಗೆಯನ್ನು ಮಾತ್ರ ಧರಿಸುತ್ತಾನೆ. ಇತರ ಮರ್ತ್ಯರು ಬ್ರಾಹ್ಮಣನ ಕೃಪೆಯಿಂದ ಜೀವಿಸುತ್ತಾರೆ. ಏಕೆಂದರೆ ಮನುವಿನ ಪ್ರಕಾರ I-100. ಈ ಜಗತ್ತಿನಲ್ಲಿ ಏನೇನಿದೆಯೋ ಅದೆಲ್ಲ ಬ್ರಾಹ್ಮಣನ ಸ್ವತ್ತು. ತನ್ನ ಜನ್ಮದ ಅತ್ಯಂತ ಶ್ರೇಷ್ಠತೆಯಿಂದಾಗಿ ಬ್ರಾಹ್ಮಣನು ಅವೆಲ್ಲಕ್ಕೂ ಅರ್ಹನಾಗಿದ್ದಾನೆ.
ದೇವನಾದ್ದರಿಂದ ಬ್ರಾಹ್ಮಣನು ಶಾಸನವನ್ನು ಅಷ್ಟಕ್ಕೆ ರಾಜನನ್ನು ಮೀರಿ ಮೇಲಿನವನಾಗಿದ್ದಾನೆ. ಮನುವು ನಿರ್ದೇಶಿಸುವುದು. ವ್ಯಾಯ 37 ರಾಜನು ಬೆಳಗ್ಗೆ ಬೇಗನೆ ಎದ್ದು 3 ಶಾಸ್ತ್ರಗಳಲ್ಲಿ ಪರಿಣತರು ಹಾಗೂ ರಾಜ್ಯಶಾಸ್ತ್ರಗಳಲ್ಲಿ ಪಾರಂಗತರೂ ಆದ ಬ್ರಾಹ್ಮಣರನ್ನು ಪೂಜಿಸತಕ್ಕದ್ದು, ಅವರ ಬುದ್ಧಿವಾದಗಳನ್ನು ಅನುಸರಿಸತಕ್ಕದ್ದು. ವ್ಯಾಯ 38 ವೇದಗಳಲ್ಲಿ ನಿಷ್ಣಾತರಾಗಿ ಪರಿಶುದ್ಧರಾಗಿರುವ ವೃದ್ಧ ಬ್ರಾಹ್ಮಣರನ್ನು ರಾಜನು ಪ್ರತಿದಿನವೂ ಪೂಜಿಸಲಿ. ಅಂತಿಮವಾಗಿ ಮನು ಹೇಳುತ್ತಾನೆ 11-35 ಬ್ರಾಹ್ಮಣನು ವಿಶ್ವದ ಸೃಷ್ಟಿಕರ್ತ ಎಂದು ಈ ಮೂಲಕ ಘೋಷಿಸಲಾಗಿದೆ. ಅವನು ವಿಶ್ವದ ದಂಡಾಧಿಕಾರಿ ಹಾಗೂ ಶಿಕ್ಷಕ, ಆದ್ದರಿಂದ ಅವನು ಸಕಲ ಜೀವಿಗಳಿಗೂ. 128 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಹಿತವನ್ನುಂಟು ಮಾಡುವವನು ಅವನನ್ನು ಕುರಿತು ಯಾವನು ಕೆಟ್ಟ ಮಾತಾಡದಿರಲಿ, ಕಟುವಾದ ಮಾತಾಡದಿರಲಿ. ಮನುವು ಆದೇಶಿಸುವುದು X-3 ಜನನ ಕ್ರಮದಲ್ಲಿ ಪ್ರಥಮನಾದುದರಿಂದಲೂ ಜನ್ಮಶ್ರೇಷ್ಠತೆಯಿಂದಲೂ ವೇದಗಳ ಅತ್ಯಂತ ನಿಖರವಾದ ಜ್ಞಾನದಿಂದಲೂ ಯಜ್ಞೋಪವೀತದ ವೈಶಿಷ್ಟ್ಯದಿಂದಲೂ ಬ್ರಾಹ್ಮಣನೇ ಎಲ್ಲ ವರ್ಗಗಳ ಒಡೆಯ. ಬ್ರಾಹ್ಮಣ ಅಥವಾ ಹಿಂದೂ ಸಮಾಜ ವ್ಯವಸ್ಥೆಯ ಅತಿಮಾನವನಿಗೆ ಕೆಲವು ವಿಶೇಷ ಸವಲತ್ತುಗಳಿದ್ದುವು. ಮೊದಲನೆಯದಾಗಿ ಅವನು ಕೊಲೆ ಮಾಡಿದ್ದರೂ ಕೂಡ ಅವನನ್ನು ನೇಣಿಗೆ ಹಾಕುವಂತಿರಲಿಲ್ಲ. ಮನು ಹೇಳುತ್ತಾನೆ 0-379 ಕಲಬೆರಕೆ ಮಾಡಿದ ಅಪರಾಧಕ್ಕಾಗಿ ಇತರ ವರ್ಗಗಳವರಿಗೆ ಮರಣದಂಡನೆ ಶಿಕ್ಷೆಯಾಗಿರುವಾಗ ಅಪರಾಧಗೈದ ಬ್ರಾಹ್ಮಣನಿಗೆ ಅದಕ್ಕೆ ಬದಲಾಗಿ ತಲೆಬೋಳಿಸಿ ಅಪಮಾನ ಮಾಡಲಿ. 380 ಸಾಧ್ಯವಿರುವ ಎಲ್ಲ ಬಗೆಯ ಅಪರಾಧಗಳನ್ನು ಎಸಗಿದ್ದರೂ ಕೂಡ ಅಂತಹ ಬ್ರಾಹ್ಮಣನನ್ನು ರಾಜನು ವಧಿಸದಿರಲಿ. ಆ ಅಪರಾಧಿಯನ್ನು ತನ್ನ ರಾಜ್ಯದಿಂದ ಹೊರಗಟ್ಟಲಿ, ಆದರೆ ಅವನಿಗೆ ಸೇರಿದ ಯಾವುದೇ ಆಸ್ತಿಪಾಸ್ತಿಗೆ ಧಕ್ಕೆಯೊದಗದ ಹಾಗೆ ಅವನಿಗೆ ದೈಹಿಕವಾಗಿ ಯಾವುದೇ ನೋವಾಗದ ಹಾಗೆ ನೋಡಿಕೊಳ್ಳಲಿ. 11-127 ಕ್ಷತ್ರಿಯ ವರ್ಗಕ್ಕೆ ಸೇರಿದ ಗುಣಶೀಲನಾದ ಒಬ್ಬ ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಕೊಲೆ ಮಾಡಿದ ಬ್ರಾಹ್ಮಣನಿಗೆ ಒಬ್ಬ ಪುರೋಹಿತನನ್ನು ಕೊಂದಿದ್ದರೆ ಏನು ಶಿಕ್ಷೆ ವಿಧಿಸಲಾಗುತ್ತಿತ್ತೋ ಅದರ 4/1 ಶಿಕ್ಷೆ ವಿಧಿಸತಕ್ಕದ್ದು. ವೈಶ್ಯನನ್ನು ಕೊಂದರೆ ಕೇವಲ 8/1, ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದ ಶೂದ್ರನನ್ನು ಕೊಂದರೆ 16/1 ಶಿಕ್ಷೆ ಮಾತ್ರ ವಿಧಿಸತಕ್ಕದ್ದು. 11-128 ಆದರೆ ಯಾವುದೇ ದ್ವೇಷವಿಲ್ಲದೆ ಬ್ರಾಹ್ಮಣನು ಒಬ್ಬ ಕ್ಷತ್ರಿಯನನ್ನು ಕೊಂದ ಪಕ್ಷದಲ್ಲಿ ಧಾರ್ಮಿಕ ವಿಧಿಗಳನ್ನು ನಡೆಸಿ ಪುರೋಹಿತರಿಗೆ 1,000 ಗೋವುಗಳನ್ನು 1 ಹೋರಿಯನ್ನು ದಾನವಾಗಿ ಕೊಡತಕ್ಕದ್ದು. 11-129 ಅಥವಾ ಬ್ರಾಹ್ಮಣನನ್ನು ಕೊಂದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಬ್ರಾಹ್ಮಣನು ತನ್ನ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳನ್ನು ಸಂಯಮದಲ್ಲಿರಿಸಿಕೊಂಡು ತಲೆಗೂದಲನ್ನು ಬೆಳೆಯಲು ಬಿಟ್ಟು ನಗರದಿಂದ ದೂರ ಪ್ರದೇಶದಲ್ಲಿ ಮರದ ಪಟರೆಯಲ್ಲಿ ವಾಸಮಾಡುತ್ತಾ 3 ವರ್ಷಕಾಲ ತಪಸ್ಸು ಮಾಡಬೇಕು. ಈ ವಿನಾಯಿತಿಯ ಸವಲತ್ತನ್ನು ಬ್ರಿಟಿಷ್ ಸರ್ಕಾರವು 1837ರವರೆಗೆ ಮುಂದುವರಿಸಿಕೊಂಡು ಬಂದಿತ್ತು. ಈ ದಂಡ ಸಂಹಿತೆಗೆ 1837ರಲ್ಲಿ ತಿದ್ದುಪಡಿ ಮಾಡಿದುದರಿಂದ ಮೊದಲ ಬಾರಿಗೆ ಬ್ರಾಹ್ಮಣನಿಗೂ ಕೊಲೆ ಅಪರಾಧಕ್ಕೆ ಮರಣದಂಡನೆ ವಿಧಿಸುವಂತಾಯಿತು. ಆದರೆ ಈ ವಿನಾಯಿತಿ ದೇಶಿ ಸಂಸ್ಥಾನಗಳಲ್ಲಿ ಇನ್ನೂ ಅಸ್ತಿತ್ವದಲ್ಲಿದೆ. ಆಗ ಬ್ರಾಹ್ಮಣನಾದ ತಿರುವಾಂಕೂರಿನ ದಿವಾನನು ಈ ಪದ್ಧತಿಯ ವಿರುದ್ಧ ಜನರ ಟೀಕೆಯನ್ನು ಎದುರಿಸಲು ಅತಿ ಬುದ್ಧಿವಂತಿಕೆಯ ವಿಧಾನವನ್ನು ರೂಪಿಸಿದನು. ಅವನು ಬ್ರಾಹ್ಮಣರನ್ನು ನೇಣಿಗೇರಿಸುವ ಬದಲು ಮರಣದಂಡನೆಯನ್ನೇ ಸಂಪೂರ್ಣವಾಗಿ ರದ್ದುಗೊಳಿಸಿದನು. ಹಿಂದೂ ಸಮಾಜ ವ್ಯವಸ್ಥೆ, ಅದರ ವಿಶಿಷ್ಟ ಲಕ್ಷಣಗಳು. 129 11-130 ಯಾವುದೇ ದುರುದ್ದೇಶವಿಲ್ಲದೆ ಒಬ್ಬ ಸಚ್ಚಾರಿತ್ರಯುಕ್ತನಾದ ವೈಶ್ಯನನ್ನು ಕೊಲೆ ಮಾಡಿದ್ದರೆ ಅಂತಹ ಬ್ರಾಹ್ಮಣನು ಅದೇ ರೀತಿ 1 ವರ್ಷ ತಪಸ್ಸು ಮಾಡತಕ್ಕದ್ದು. ಅಥವಾ ಪುರೋಹಿತರಿಗೆ 100 ಗೋವುಗಳನ್ನು 1 ಹೋರಿಯನ್ನು ದಾನವಾಗಿ ನೀಡತಕ್ಕದ್ದು. 11-131 ಉದ್ದೇಶವಿಲ್ಲದೆ ಒಬ್ಬ ಶೂದ್ರನನ್ನು ಕೊಲೆ ಮಾಡಿದ್ದೇ ಆದರೆ ಬ್ರಾಹ್ಮಣನು ಈ ಬಗೆಯ ತಪಸ್ಸನ್ನು 6 ತಿಂಗಳು ಆಚರಿಸಬೇಕು ಅಥವಾ ಪುರೋಹಿತರಿಗೆ 10 ಬಿಳಿಯ ಹಸುಗಳನ್ನು 1 ಹೋರಿಯನ್ನು ದಾನವಾಗಿ ಕೊಡತಕ್ಕದ್ದು. 11-381 ಈ ಭೂಮಿಯ ಮೇಲೆ ಒಬ್ಬ ಬ್ರಾಹ್ಮಣನನ್ನು ಕೊಲ್ಲುವುದಕ್ಕಿಂತ ಹೆಚ್ಚು ದೊಡ್ಡದಾದ ಪಾಪಕಾರವು ಬೇರೆ ಇಲ್ಲ. ಆದ್ದರಿಂದ ರಾಜನು ಮರೋಹಿತನಿಗೆ ವಧೆ ಶಿಕ್ಷೆಯನ್ನು ವಿಧಿಸಬೇಕೆಂಬ ಆಲೋಚನೆಯನ್ನು ಮನಸ್ಸಿನಲ್ಲಿ ತಳೆಯಕೂಡದು. 126 ಅದೇ ಬಗೆಯ ಅಪರಾಧ ಮತ್ತೆ ಆಗಿದೆಯೇ? ಅದರ ಸ್ಥಳ, ಕಾಲ, ಅಪರಾಧಿಯು ದಂಡವನ್ನು ತೆರಲು ಶಕ್ತನಾಗಿದ್ದಾನೆಯೇ, ಇಲ್ಲವೇ ಶಿಕ್ಷೆ ಅನುಭವಿಸಲು ಯೋಗ್ಯನಾಗಿದ್ದಾನೆಯೇ, ಅಪರಾಧ ಎಂತಹುದು ಇತ್ಯಾದಿ ಅಂಶಗಳನ್ನು ಪರಿಶೀಲಿಸಿ ಸ್ಥಿರಪಡಿಸಿಕೊಂಡು ನಂತರ ಯಾರು ಶಿಕ್ಷೆಗೆ ಅರ್ಹರಾಗಿದ್ದಾರೋ ಅವರಿಗೆ ಮಾತ್ರವೇ ರಾಜನು ಶಿಕ್ಷೆ ವಿಧಿಸತಕ್ಕದ್ದು. 124 ಸ್ವಯಂಭೂ ಮತ್ತೆ ಮನುವು ಶಿಕ್ಷೆಯ 10 ಸ್ಥಾನಗಳನ್ನು ಹೆಸರಿಸಿದ್ದಾನೆ. 3 ಕಳವರ್ಗಗಳಿಗೆ ಅನ್ವಯವಾಗುತ್ತದೆ. ಆ ಯಾವುದರಿಂದಲೂ ಬ್ರಾಹ್ಮಣನು ಮಾತ್ರ ಘಾಸಿಗೊಳ್ಳದೆ ಪಾರಾಗುತ್ತಾನೆ. ಮನುಸ್ಮೃತಿ ಇವು ಬ್ರಾಹ್ಮಣನಿಗೆ ಇತರ ಸವಲತ್ತುಗಳನ್ನು ಕೊಡುತ್ತದೆ. ಮದುವೆಯ ವಿಷಯಕ್ಕೆ ಬಂದರೆ ಬ್ರಾಹ್ಮಣನು ತನ್ನ ವರ್ಗದ ಹೆಣ್ಣನ್ನು ಮದುವೆಯಾಗುವುದರ ಜೊತೆಗೆ ತನ್ನದಕ್ಕಿಂತ ಯಾವುದೇ ಕೆಳವರ್ಗದ ಯಾವುದೇ ಹೆಣ್ಣಿನೊಂದಿಗೆ ದಾಂಪತ್ಯ ನಡೆಸಲು ಅರ್ಹನಾಗಿರುತ್ತಾನೆ. ಆಕೆಯೊಂದಿಗೆ ವಿವಾಹದ ಬಂಧನ ಹೊಂದಬೇಕಾಗಿಲ್ಲ ಹಾಗೂ ಆಕೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಸ್ಥಾನಮಾನದ ಹಕ್ಕಾಗಲಿ ಆಸ್ತಿಪಾಸ್ತಿಯ ಹಕ್ಕಾಗಲಿ ಇರುವುದಿಲ್ಲ. ಬ್ರಾಹ್ಮಣನು ತನಗೆ ಯಾವುದಾದರೂ ಅಪಕಾರ ಮಾಡಿದ ವ್ಯಕ್ತಿಯನ್ನು ನ್ಯಾಯಾಲಯಕ್ಕೆ ಒಯ್ಯದೆ ತಾನೇ ಅವನಿಗೆ ಶಿಕ್ಷೆ ವಿಧಿಸುವ ಅಧಿಕಾರ ಪಡೆದಿದ್ದನು. ಅವನು ಶೂದ್ರನ ಆಸ್ತಿಯನ್ನು ಯಾವುದೇ ಪರಿಹಾರ ಕೊಡದೆ ಮುಟ್ಟುಗೋಲು ಹಾಕಿಕೊಳ್ಳಬಹುದಾಗಿತ್ತು. ತನ್ನ ಧಾರ್ಮಿಕ ಕರ್ತವ್ಯಗಳಿಗೆ ಅವಶ್ಯಕವಾಗಿದ್ದರೆ ಹಾಗೆ ವಶಪಡಿಸಿಕೊಳ್ಳಬಹುದಾಗಿತ್ತು. ನ್ಯಾಯಾಲಯಕ್ಕೆ ಆ ಬಗೆಗೆ ತಿಳಿಸುವ ಅಗತ್ಯವಿರಲಿಲ್ಲ. ಎಲ್ಲಾದರೂ ಗುಪ್ತನಿಧಿ ದೊರಕಿದರೆ ಅದನ್ನು ಸಂಪೂರ್ಣವಾಗಿ ತಾನೇ ಇಟ್ಟುಕೊಳ್ಳಬಹುದಾಗಿತ್ತು. ರಾಜನಿಗೆ ಸೂಕ್ತ ಭಾಗವನ್ನು ಕೊಡಬೇಕಾಗಿರಲಿಲ್ಲ. ಬೇರೆ ಜಾತಿಯವನು ನಿಧಿಯನ್ನು ಕಂಡುಹಿಡಿದಿದ್ದರೆ ಎಲ್ಲರಿಗೂ ಒಡೆಯನಾದ ಅವನು ಅದರಲ್ಲಿ ಅರ್ಧವನ್ನು ಪಡೆಯುವ. ಮನು 3:12-13 ಈ ಸವಲತ್ತುಗಳನ್ನು ಇಂಡಿಯಾದಲ್ಲಿ ನ್ಯಾಯಾಲಯಗಳು ಪರಿಗಣಿಸಿವೆ. 2 ಮನು 1131 ಈ ಸವಲತ್ತುಗಳನ್ನು ರದ್ದುಗೊಳಿಸಲಾಗಿದೆ. 2 ಮನು 1132 ಈ ಸವಲತ್ತು ಈಗ ಉಳಿದಿಲ್ಲ. 9 505 ಡಿ 8-22 ಸಂಪುಟ -3. 2 ಹಕ್ಕು ಕೂಡ ಬ್ರಾಹ್ಮಣನಿಗಿತ್ತು. ಯಾವುದಾದರೂ ವಾಸಿಯಾಗದ ಕಾಯಿಲೆಯಿಂದ ರಾಜನು ಸತ್ತು ಹೋಗಿದ್ದರೆ ಅವನು ಅಪರಾಧಗಳಿಗೆ ದಂಡವನ್ನು ವಿಧಿಸಿ ಸಂಗ್ರಹಿಸಿದ್ದ ಹಣವನ್ನು ಪೂರ್ತಿಯಾಗಿ ತೆಗೆದುಕೊಳ್ಳಲು ಅರ್ಹನಾಗಿದ್ದನು. ಅವನಿಗೆ ತೆರಿಗೆ ವಿನಾಯಿತಿಯಿತ್ತು. ತನಗೆ ದಿನನಿತ್ಯದ ಆಹಾರ ಕೊಡಬೇಕೆಂದು ಹಸಿದಿರಲು ಬಿಡಬಾರದೆಂದು ಅವನು ರಾಜನನ್ನು ಒತ್ತಾಯ ಮಾಡಬಹುದಾಗಿದ್ದಿತು. ವಾರಸುದಾರರಿಲ್ಲದಿದ್ದರೆ ಆಸ್ತಿಯು ರಾಜನಿಗೆ ಸೇರಬೇಕೆಂಬ ಶಾಸನವು ಬ್ರಾಹ್ಮಣನಿಗೆ ಅನ್ವಯವಾಗುತ್ತಿರಲಿಲ್ಲ. ಹಿಂದೂ ಸಮಾಜ ವ್ಯವಸ್ಥೆಯ ಈ ಯತಿಮಾನವನು ಸಂಕಟದಲ್ಲಿದ್ದ ಸಮಯದಲ್ಲಿ ವೃತ್ತಿ ಸಂಬಂಧವಾದ ಯಾವುದೇ ಕಟ್ಟುಪಾಡುಗಳಿಗೆ ಬದ್ಧನಾಗಿರಬೇಕಾಗಿರಲಿಲ್ಲ. ಮನು ಹೇಳುತ್ತಾನೆ
x00 x09 x02 xcy 10ರಿಂದ 110 x009 ಆದರೆ ಒಬ್ಬ ಬ್ರಾಹ್ಮಣನು ಈಗ ಅವನಿಗೆ ಸೂಚಿಸಿದ ಕರ್ತವ್ಯಗಳಿಂದ ಜೀವಿಸಲು ಸಾಧ್ಯವಾಗದೆ ಹೋದ ಪಕ್ಷದಲ್ಲಿ ಯೋಧನ ಕರ್ಮಗಳನ್ನು ಮಾಡುತ್ತಾ ಜೀವಿಸಬಹುದು, ಏಕೆಂದರೆ ಸರಣಿಯಲ್ಲಿ ಮುಂದಿನದು ಅದೇನೆ. ಈ ಎರಡು ಬಗೆಯ ಜೀವಿಕೆಗಳಿಂದ ಜೀವಿಸಲು ಅವನಿಗೆ ಸಾಧ್ಯವಾಗದೆ ಹೋದಾಗ ಬ್ರಾಹ್ಮಣನು ಏನು ಮಾಡಬೇಕು ಎಂದು ಕೇಳುವುದಾದರೆ, ಅವನು ವರ್ತಕನಾಗಿ ಜೀವಿಸಲಿ, ಬೇಸಾಯ ಮಾಡುತ್ತಾ ಪಶುಪಾಲನೆ ಮಾಡುತ್ತಾ ಜೀವಿಸಿರಲಿ. ಒಬ್ಬ ಬ್ರಾಹ್ಮಣ ಮತ್ತು ಒಬ್ಬ ಕ್ಷತ್ರಿಯ ವೈಶ್ಯವೃತ್ತಿಯಿಂದಲೇ ಜೀವಿಸಬೇಕಾದ ಸಂದರ್ಭವಿದ್ದರೆ, ಪಶುಪಾಲನೆ, ಬೇಸಾಯ ಮೊದಲಾದ ವೃತ್ತಿಗಳನ್ನು ನಿರ್ವಹಿಸುತ್ತಾ ಇದ್ದಾಗಲೂ ಮೂಕಪ್ರಾಣಿಗಳಿಗೆ ಯಾವುದೇ ಹಿಂಸೆಯಾಗದಂತೆ ಎಚ್ಚರಿಕೆ ವಹಿಸತಕ್ಕದ್ದು. ಕೃಷಿಯು ಅತ್ಯುತ್ತಮವಾದುದು ಎಂದು ಕೆಲವರೇನೋ ಅಭಿಪ್ರಾಯಪಡುತ್ತಾರೆ, ಆದರೆ ದಯಾಶೀಲರಾದವರು ಅದನ್ನು ನಿಂದಿಸುತ್ತಾರೆ, ಏಕೆಂದರೆ ಕಬ್ಬಿಣದ ಬಾಯಿ ಇರುವ ಮರದ ನೇಗಿಲು ಭೂಮಿಯನ್ನು ಸೀಳಿ ಘಾಸಿಗೊಳಿಸುವುದು ಮಾತ್ರವಲ್ಲ, ಅದರೊಳಗಿರುವ ಜೀವಿಗಳನ್ನು ಗಾಯಗೊಳಿಸುತ್ತದೆ. ಧರ್ಮಯುತವಾದ ಜೀವಿಕೆಯ ಅಭಾವದಿಂದಾಗಿ ಗೌರವಾನ್ವಿತ ವೃತ್ತಿಗಳನ್ನು ಅನುಸರಿಸಲಾಗದೆ ಹೋದ ಪಕ್ಷದಲ್ಲಿ ಸಾಮಾನ್ಯವಾಗಿ ವರ್ತಕರು ಮಾರಾಟ ಮಾಡುವ ವಸ್ತುಗಳನ್ನು ಮಾರಾಟ ಮಾಡುತ್ತಾ ವ್ಯಾಪಾರದಲ್ಲಿ ಪರಿಣತಿ ಪಡೆದುಕೊಳ್ಳಬಹುದು. ಆಗಲೂ ನಿವಾರಿಸಬೇಕಾದ್ದನ್ನು ಖಂಡಿತ ನಿವಾರಿಸಬೇಕು. x-102 ಕಷ್ಟದಲ್ಲಿರುವ ಬ್ರಾಹ್ಮಣನು ಯಾವುದೇ ವ್ಯಕ್ತಿಯಿಂದ ದಾನವನ್ನು ಸ್ವೀಕರಿಸಬಹುದು, ಏಕೆಂದರೆ ಪರಿಪೂರ್ಣವಾದ ಪರಿಶುದ್ಧತೆಯನ್ನು ಯಾವುದೇ ರೀತಿಯಲ್ಲೂ ಮಲಿನಗೊಳಿಸಲು ಸಾಧ್ಯವಿಲ್ಲ. x002 x-103 ವೇದಗಳನ್ನು ವ್ಯಾಖ್ಯಾನಿಸುವುದರಿಂದ, ಯಜ್ಞಯಾಗಾದಿಗಳನ್ನು ನಿರ್ವಹಿಸುವುದರಿಂದ, ಸಾಮಾನ್ಯವಾಗಿ ಅಂಗೀಕರಿಸದಿರುವ ವಿಧಾನಗಳಲ್ಲಿ ದಾನಗಳನ್ನು ಸ್ವೀಕರಿಸುವುದರಿಂದ. ಓ ಮನು 8-38 9 ಮನು x-323 ಮನು 734 28 ಮನು AX189 2 ಮನು 733 ಹಿಂದೂ ಸಮಾಜ ವ್ಯವಸ್ಥೆ, ಅದರ ವಿಶಿಷ್ಟ ಲಕ್ಷಣಗಳು. ಈ ಯಾವುದರಿಂದಲೇ ಆದರೂ ಆಪತ್ತಿನಲ್ಲಿರುವ ಪುರೋಹಿತನು ಪಾಪ ಮಾಡಿದಂತಾಗುವುದಿಲ್ಲ, ಏಕೆಂದರೆ ಅವನು ಬೆಂಕಿಯಂತೆ ಅಥವಾ ನೀರಿನಂತೆ ಪರಿಶುದ್ಧನಾಗಿರುತ್ತಾನೆ. ಈ ಅತಿಮಾನವನ ವಿಶೇಷ ಸವಲತ್ತುಗಳಿಗೆ ಸಮತೋಲನವಾಗುವಂತೆ ಸಾಮಾನ್ಯ ಜನರ ಬಗೆಗೆ ಆತನಿಗಿರುವ ಬಾಧ್ಯತೆಗಳೇನೆಂಬುದನ್ನು ಹೇಳುವುದಿಲ್ಲ, ಅಂದರೆ ಸಮತೋಲನ ಮಾಡುವುದಿಲ್ಲ. ವಾಸ್ತವವಾಗಿ ಶ್ರೀಸಾಮಾನ್ಯನ ಬಗೆಗೆ ಈ ಅತಿಮಾನವನು ಕೊಡಬೇಕಾದದ್ದು ಏನೂ ಇಲ್ಲ. ಸಾಮಾನ್ಯ ಜನರ ಉದ್ಧಾರಕ್ಕಾಗಿ ಅವನು ದಾನಧರ್ಮ ಮಾಡಬೇಕಾಗಿಲ್ಲ, ಅದಕ್ಕೆ ಬದಲು ದಾನಧರ್ಮ ಸ್ವೀಕರಿಸುವುದು ಅತಿಮಾನವನ ಏಕಸ್ವಾಮ್ಯವಾಗಿದೆ. ಬೇರೆ ಯಾವನೇ ವ್ಯಕ್ತಿಯು ದಾನ ಸ್ವೀಕಾರ ಮಾಡಿದರೆ ಅದು ಪಾಪವಾಗುತ್ತದೆ. ಸಾಮಾನ್ಯ ಮಾನವನ್ನು ಹುಟ್ಟಿರುವುದೇ ಅತಿಮಾನವನಿಗೆ ಸೇವೆ ಮಾಡುವ ಸಲುವಾಗಿ. ಅವನಿಗೆ ಹೊಟ್ಟೆ ತುಂಬ ಆಹಾರ, ಮೈಮುಚ್ಚಲು ಬಟ್ಟೆ, ಇರಲು ವಸತಿ ಕೊಟ್ಟು ಸಲಹಬೇಕಾದ ಬಾಧ್ಯತೆ ಈ ಅತಿಮಾನವನಿಗಿಲ್ಲ. ಅವನು ಒಳ್ಳೆಯ ಯಜಮಾನ ಆಗಬೇಕಾಗಿಲ್ಲ. ಈ ನಿಟ್ಟಿನಲ್ಲಿ ಅವನು ಹಾಕಿಕೊಟ್ಟಿರುವ ಕರ್ತವ್ಯಗಳು ಹೀಗಿವೆ. x-124 ಅವನಿಗೆ, ಶೂದ್ರನಿಗೆ ಅವರು ತಮ್ಮ ಕುಟುಂಬದ ಆಸ್ತಿಪಾಸ್ತಿಯಿಂದಲೇ ಸ್ವಲ್ಪ ಒದಗಿಸಬೇಕು. ಅದಕ್ಕೆ ಮೊದಲು ಅವನ ಕಾರ್ಯಸಾಮರ್ಥ್ಯ, ಅವನ ಶ್ರಮಶೀಲತೆ, ಎಷ್ಟು ಜನರನ್ನು ಅವನು ಸಾಕಬೇಕಾಗಿದೆ ಎಂಬ ವಿಚಾರ ಇವುಗಳನ್ನು ಪರಿಶೀಲಿಸಿರಬೇಕು. x-125 ತಮ್ಮ ಆಹಾರದಲ್ಲಿ ಉಳಿದದ್ದು, ತಾವು ಧರಿಸಿ ಹಳೆಯದಾದ ಬಟ್ಟೆಬರೆಗಳು, ತಮಗೆ ಬೇಡದೆ ಉಳಿದ ಧಾನ್ಯ, ತಮ್ಮ ಮನೆಯ ಹಳೆಯ ಪೀಠೋಪಕರಣಗಳು ಇವನ್ನು ಅವನಿಗೆ ಕೊಡಬೇಕು. ಸಾಮಾನ್ಯ ಮನುಷ್ಯನ ಉದ್ಧಾರವು ಅತಿಮಾನವನ ಪರಮಶ್ರೇಷ್ಠತೆಗೆ ವಿರೋಧಿಯಾದದ್ದು. ಅತಿಮಾನವನನ್ನು ತೃಪ್ತನನ್ನಾಗಿ, ಸಂತುಷ್ಟನನ್ನಾಗಿ, ಸುರಕ್ಷಿತನನ್ನಾಗಿ ಇಡದೆ ಹಿಂದೂ ಸಮಾಜ ವ್ಯವಸ್ಥೆಯು ಸಾಮಾನ್ಯನನ್ನು ನಿರಂತರ ಅವನತಿಯಲ್ಲಿ ಇಡಲು ಎಲ್ಲ ಜಾಗರೂಕತೆಯನ್ನು ವಹಿಸಿದೆ. ಶೂದ್ರನು ಸೇವೆಯಲ್ಲದೆ ಬೇರೆ ಏನನ್ನು ಮಾಡಕೂಡದು ಎಂದು ಮನು ಒತ್ತಿ ಹೇಳುತ್ತಾನೆ. x-122 ಶೂದ್ರನು ಬ್ರಾಹ್ಮಣರಿಗೆ ಸೇವೆ ಮಾಡಲಿ. x-121 ಶೂದ್ರನು ಬ್ರಾಹ್ಮಣರಿಗೆ ಸೇವೆ ಮಾಡಲು ಸಾಧ್ಯವಾಗದೆ ಹೋದ ಪಕ್ಷದಲ್ಲಿ ಕ್ಷತ್ರಿಯರಿಗೆ ಸೇವೆ ಮಾಡಲಿ ಅಥವಾ ಶ್ರೀಮಂತ ವೈಶ್ಯರಿಗೆ ಸೇವೆ ಮಾಡಿ ತನ್ನ ಬೇಡಿಕೆಯನ್ನು 1-50 ಗಳಿಸಲಿ. ದೇವರು ಶೂದ್ರನಿಗೆ ವಿಧಿಸಿದ ಒಂದೇ ಒಂದು ಕರ್ತವ್ಯವೆಂದರೆ ಅತ್ಯಂತ ವಿನಯದಿಂದ ಇತರ 3 ವರ್ಗಗಳಿಗೆ ಸೇವೆ ಮಾಡುವುದು. ಏಕೆ? ಕಾರಣಗಳನ್ನು ಕೊಡಲು ಮನು ಹಿಂಜರಿಯುವುದಿಲ್ಲ. ಅವನು ಹೇಳುತ್ತಾನೆ, x-129 ಶೂದ್ರನು ಅಗತ್ಯವಾದುದಕ್ಕಿಂತ ಹೆಚ್ಚು ಧನವನ್ನು ಸಂಗ್ರಹಿಸಬಾರದು. ಅವನಿಗೆ ಧನವನ್ನು ಸಂಪಾದಿಸಲು ಶಕ್ತಿಯಿದ್ದರೂ ಅದು ಸರಿಯಲ್ಲ, ಏಕೆಂದರೆ ದಾಸನಾದ್ದರಿಂದ ಅವನು ದನಕರುಗಳನ್ನು ಸಮೃದ್ಧವಾಗಿ ಸಂಗ್ರಹಿಸಿಕೊಂಡರೆ ಅದರಿಂದ ಅವನಿಗೆ ಗರ್ವ ಉಂಟಾಗುತ್ತದೆ. ಉದ್ದಟತನದಿಂದ ಬ್ರಾಹ್ಮಣರನ್ನು ಅವನು ನೋಯಿಸುತ್ತಾನೆ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಸಾಮಾನ್ಯ ಮನುಷ್ಯನು ವಿದ್ಯೆಯನ್ನು ಅರ್ಜಿಸಬಾರದು. ಮನುವಿನ ಆದೇಶಗಳು ಇವು. I-88 105 11001 IVF 6 IVU 6. ಸೃಷ್ಟಿಕರ್ತನು ವೇದಾಧ್ಯಯನ ಮತ್ತು ಅಧ್ಯಾಪನಗಳನ್ನು ಬ್ರಾಹ್ಮಣರಿಗೆ ವಿಧಿಸಿದನು. ಕ್ಷತ್ರಿಯನನ್ನು ವೇದಾಧ್ಯಯನ ಮಾಡಲು ಆದೇಶಿಸಿದನು. ಗುರುವಿನ ಒಪ್ಪಿಗೆಯಿಲ್ಲದೆ ಶಾಸ್ತ್ರಜ್ಞಾನವನ್ನು ಗಳಿಸುವವನು ವೇದ ಚೌರ ಮಾಡಿದ ಪಾಪಕ್ಕೆ ತುತ್ತಾಗಿ ನರಕಕ್ಕೆ ಬೀಳುತ್ತಾನೆ. ದ್ವಿಜನು ಶೂದ್ರರ ಎದುರಿಗೆ ವೇದವನ್ನು ಓದಕೂಡದು. ವೇದಪಾಠಗಳಿಗೂ ಸ್ತ್ರೀಯರಿಗೂ ಯಾವ ಸಂಬಂಧವೂ ಇಲ್ಲ. IV-199 ದ್ವಿಜನು ಶೂದ್ರರಿಗೂ ಸ್ತ್ರೀಯರಿಗೂ ವೇದವನ್ನು ಹೇಳಿಕೊಡುವ ನಿಷಿದ್ಧ ಕಾವ್ಯವನ್ನೇನಾದರೂ ಮಾಡಿದರೆ 1 ವರ್ಷ ಬಾರ್ಲಿಯನ್ನು ಸೇವಿಸಿ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಈ ಪಠ್ಯಭಾಗಗಳಲ್ಲಿ 3 ನಿರ್ದಿಷ್ಟ ಹೇಳಿಕೆಗಳಿವೆ. ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ವೇದಗಳನ್ನು ಅಧ್ಯಯನ ಮಾಡಬಹುದು. ಅವರಲ್ಲೂ ವೇದಗಳನ್ನು ಹೇಳಿಕೊಡುವ ಅಂದರೆ ಅಧ್ಯಾಪನದ ಹಕ್ಕು ಇರುವುದು ಬ್ರಾಹ್ಮಣನಿಗೆ ಮಾತ್ರ. ಶೂದ್ರನು ವೇದಗಳನ್ನು ಅಧ್ಯಯನ ಮಾಡಕೂಡದು ಮಾತ್ರವಲ್ಲ, ಬೇರೆಯವರು ಓದುವುದನ್ನು ಕೇಳಿಸಿಕೊಳ್ಳುವುದಕ್ಕೂ ಅವನಿಗೆ ಅವಕಾಶವಿರಬಾರದು. ವೇದಾಧ್ಯಯನವನ್ನು ಕುರಿತು ಶೂದ್ರನಿಗಿದ್ದ ಅಸಾಮರ್ಥ್ಯವನ್ನು ಮನುವಿನ ಅನುಯಾಯಿಗಳಾದರೂ ತೀವ್ರ ದಂಡನೆಗೊಳಪಡುವ ಅಪರಾಧಕ್ಕಾಗಿ ಮಾರ್ಪಡಿಸಿದರು. ನಿದರ್ಶನಕ್ಕೆ ಗೌತಮ ಹೇಳುವುದು ಹೀಗೆ. 3-9 ವೇದವನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕಾಗಿ ಉದ್ದೇಶಪೂರ್ವಕವಾಗಿ ಶೂದ್ರನು ಕೇಳಿದ್ದೇ ಆದರೆ ಅವನ ಕಿವಿಗಳಿಗೆ ಸೀಸವನ್ನು ಆರಗನ್ನು ಕರಗಿಸಿ ಹೊಯ್ಯಬೇಕು.
ಅವನು ವೇದವನ್ನು ಉಚ್ಚರಿಸಿದರೆ ಅವನ ನಾಲಿಗೆಯನ್ನು ಕತ್ತರಿಸಿ ಹಾಕಬೇಕು. ಅವನು ವೇದವನ್ನು ಕಲಿತುಕೊಂಡಿದ್ದರೆ ಅವನ ದೇಹವನ್ನು ಚೂರುಚೂರಾಗಿ ಕತ್ತರಿಸಬೇಕು. ಸಾಮಾನ್ಯ ಮನುಷ್ಯನಿಗೆ, ಶೂದ್ರನಿಗೆ ಉಪನಯನ ಸಂಸ್ಕಾರದ ಅವಕಾಶವಿಲ್ಲ. ವ್ಯಕ್ತಿಯ ನೈತಿಕ ಹಾಗೂ ಪ್ರಾಪಂಚಿಕ ಪ್ರಗತಿಗೆ ನೆರವಾಗುವುದೇ ಈ ಸಂಸ್ಕಾರ ರೂಪವಾದ ಎರಡನೆಯ ಜನ್ಮ. ಗೌರವಪೂರ್ವಕವಾದ ಒಂದು ಹೆಸರನ್ನು ಹೊಂದಿರುವ ಹಕ್ಕನ್ನು ಸಾಮಾನ್ಯ ಮನುಷ್ಯನಿಗೆ ಕೊಟ್ಟಿಲ್ಲ. ಮನುವು ಹೀಗೆ ಹೇಳುತ್ತಾನೆ. 11-20 2-30 2-29 ಹುಟ್ಟಿದ 10ನೆಯ ಅಥವಾ 12ನೆಯ ದಿನ ಅಥವಾ ಶುಕ್ಲಪಕ್ಷದ ಒಂದು ಶುಭ ದಿನ ಶುಭ ಮುಹೂರ್ತದಲ್ಲಿ ಶುಭ ನಕ್ಷತ್ರದಲ್ಲಿ ತಂದೆಯು ಮಗುವಿಗೆ ನಾಮಕರಣ ಮಾಡಬೇಕು ಅಥವಾ ಮಾಡಿಸಬೇಕು. ಬ್ರಾಹ್ಮಣನ ಹೆಸರಿನ ಮೊದಲ ಭಾಗವು ಪವಿತ್ರವಾದ ಏನಾದರೂ ಒಂದಾಗಿರಲಿ. ಕ್ಷತ್ರಿಯನ ಹೆಸರು ಶಕ್ತಿ ಸಾಮರ್ಥ್ಯದೊಂದಿಗೆ ಸಂಬಂಧಪಟ್ಟಿರಲಿ. ವೈಶ್ಯನ ಹೆಸರು ಸಿರಿಸಂಪತ್ತಿನೊಂದಿಗೆ ಸಂಬಂಧಿಸಿರಲಿ. ಆದರೆ ಶೂದನ ಹೆಸರು ಕೆಳಮಟ್ಟದ ಯಾವುದಾದರೊಂದಾಗಿರಲಿ. ಬ್ರಾಹ್ಮಣನ ಹೆಸರಿನ ಎರಡನೆಯ ಭಾಗವು ಸಂತೋಷವನ್ನು ಸೂಚಿಸುವುದಾಗಲಿ. ಕ್ಷತ್ರಿಯನ ಹೆಸರಿನ ಭಾಗವು ಸಂರಕ್ಷಣೆಯನ್ನು ಕುರಿತಿರಲಿ. ವೈಶ್ಯನದು ಅಭಿವೃದ್ಧಿಯನ್ನು. ಹಿಂದೂ ಸಮಾಜ ವ್ಯವಸ್ಥೆ, ಅದರ ವಿಶಿಷ್ಟ ಲಕ್ಷಣಗಳು. 0-2 ಸೂಚಿಸಲಿ. ಶೂದ್ರನ ಹೆಸರಿನ ಎರಡನೇ ಭಾಗವು ಒಂದು ಸೇವೆಯನ್ನು ಹೇಳುವ ಉಕ್ತಿಯಾಗಿರಲಿ. ಶೂದ್ರನು ಉದಾತ್ತವಾದ ಹೆಸರನ್ನು ಹೊಂದಿರುವ ತೃಪ್ತಿ ಪಡೆಯುವುದು ಅತಿಮಾನವ ಸಹಿಸುವುದಿಲ್ಲ. ಶೂದ್ರನು ವಾಸ್ತವವಾಗಿ ಹೇಗೆ ಅತಿ ನೀಚ ಸ್ಥಾನದಲ್ಲಿದ್ದಾನೋ ಅವನ ಹೆಸರು ಹಾಗೆ ತಿರಸ್ಕಾರಾರ್ಹವಾಗಿರಬೇಕು. ಹಿಂದೂವಿನ ಆಯುರ್ಮಾನವನ್ನು ವಿವಿಧ ಅವಧಿಗಳಾಗಿ ವಿಭಾಗಿಸಲಾಗಿದೆ. ಮೊದಲನೆಯ ಅವಧಿಯನ್ನು ಬ್ರಹ್ಮಚರ್ಯ ಎನ್ನುತ್ತಾರೆ. ಇದು ವಿದ್ಯಾರ್ಜನೆಯ ಅವಧಿ. ಎರಡನೆಯದು ಗೃಹಸ್ಥಾಶ್ರಮ, ವಿವಾಹಿತ ಜೀವನದ ಹಂತ. ಮೂರನೆಯದು ವಾನಪ್ರಸ್ಥ, ಪ್ರಾಪಂಚಿಕತೆಯಿಂದ ಆಲಿಪ್ತನಾಗುವುದು. ನಾಲ್ಕನೆಯದು ಸನ್ಯಾಸ, ಪ್ರಾಪಂಚಿಕ ವ್ಯವಹಾರಗಳಿಂದ ಸಂಪೂರ್ಣವಾಗಿ ವಿಮುಖನಾಗುವುದು. ಒಂದು ರೀತಿಯಲ್ಲಿ ಲೌಕಿಕವಾಗಿ ಸತ್ತ ಹಾಗೆಯೇ. ಸಾಮಾನ್ಯ ವ್ಯಕ್ತಿಗೆ ಸನ್ಯಾಸಿಯಾಗಲು ಅಧಿಕಾರವಿಲ್ಲ. ಅದಕ್ಕೆ ಕಾರಣವನ್ನು ಹುಡುಕುವುದು ಕಷ್ಟ. ಆದೂ ಅತಿಮಾನವನ ಪ್ರಯೋಜನಕ್ಕಾಗಿ ಎಂಬುದು ಸ್ಪಷ್ಟವೇ ಆಗಿದೆ. ಶೂದ್ರನು ಸನ್ಯಾಸಿಯಾಗಿ ಬಿಟ್ಟರೆ ಅತಿಮಾನವನಿಗೆ ಸೇವೆ ಸಲ್ಲಿಸುವುದು ನಿಂತು ಹೋಗುತ್ತದಲ್ಲ. ಅದಕ್ಕಾಗಿ ಸನ್ಯಾಸಿಯಾಗಿ ಶೂದ್ರನು ಭಗವಂತನ ಅಥವಾ ಬ್ರಹ್ಮನ ಸಾಮೀಪ್ಯ ಪಡೆಯುತ್ತಾನೆ. ಇದು ಅತಿಮಾನವನ ವಿಶೇಷ ಹಕ್ಕುಗಳ ಮೇಲೆ ಲಗ್ಗೆ ಹಾಕಿದಂತಾಗುತ್ತದಷ್ಟೇ. ಮನುವಿನಿಂದ ಆರಿಸಿಕೊಟ್ಟಿರುವ ಉದ್ಧರಣಗಳು ಈ ವಿಚಾರವನ್ನು ಸ್ಪಷ್ಟವಾಗಿ ಸಮರ್ಥಿಸುತ್ತವೆ. ಹಿಂದೂ ಸಮಾಜ ವ್ಯವಸ್ಥೆಯನ್ನು ಅತಿಮಾನವನ ಹಿತದ ದೃಷ್ಟಿಯಿಂದಲೇ ರೂಪಿಸಲಾಗಿದೆ. ಅದರ ಉದ್ದೇಶವೇ ಅವನ ಹಿತವಾಗಿದೆ. ಈ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಅತಿಮಾನವನ ಸಲುವಾಗಿಯೇ ಇದೆ. ಅತಿಮಾನವನೇ ಬ್ರಾಹ್ಮಣ, ಸಾಮಾನ್ಯ ಮನುಷ್ಯನೇ ಶೂದ್ರ. ಅತಿಮಾನವನಿಗೆ ಹಕ್ಕುಗಳಿವೆ, ಕರ್ತವ್ಯಗಳಿಲ್ಲ. ಸಮಸ್ತವೂ ಅವನ ಅಂಕೆಯಲ್ಲಿದೆ. ಪ್ರತಿಯೊಂದನ್ನು ಅತಿಮಾನವನ ಹಿತದ ದೃಷ್ಟಿಯಿಂದಲೇ ನಿಗದಿಪಡಿಸುವುದಾಗುತ್ತದೆ. ಈ ಲಕ್ಷಣಕ್ಕೆ ಹೊಂದುವಂತೆಯೇ ಇದೆ. ಇನ್ನೊಂದು ಮುಖ ಸಾಮಾನ್ಯನನ್ನು ಕೀಳುಗೈಯುವ ಪ್ರವೃತ್ತಿ. ಅತಿಮಾನವನಿಗೆ ಎದುರಾಗಿ ಸಾಮಾನ್ಯನಿಗೆ ಜೀವನದ ಹಕ್ಕಿಲ್ಲ. ಸ್ವಾತಂತ್ರ್ಯ, ಸೊತ್ತು ಸೇವೆಗಾಗಲಿ ಸಂತೋಷಾನ್ವೇಷಣೆಗಾಗಲಿ ಹಕ್ಕಿಲ್ಲ. ಅತಿಮಾನವನ ಜೀವನಕ್ಕಾಗಿ, ಗೌರವಕ್ಕಾಗಿ, ಅವುಗಳನ್ನು ಉಳಿಸುವುದಕ್ಕಾಗಲಿ ಅವನು ಸಮಸ್ತವನ್ನು ಬಲಿಕೊಡಲು ಸಿದ್ಧನಾಗಿರಬೇಕು. ಅಂತಹ ಬಲಿದಾನವನ್ನು ಸಾಮಾನ್ಯನು ಸ್ವಸಂತೋಷದಿಂದ ಇಚ್ಛಾಪೂರ್ವಕವಾಗಿ ಮಾಡತಕ್ಕದ್ದು ಎಂದು ಹಿಂದೂ ಸಮಾಜ ವ್ಯವಸ್ಥೆಯು ವಿಧಿಸುತ್ತದೆ. ಹಾಗೆ ಅತಿಮಾನವನ ಹಿತಕ್ಕಾಗಿ ಬಲಿದಾನ ಮಾಡುವುದು ಸಾಮಾನ್ಯನ ಪರಮೋಚ್ಚ ಕರ್ತವ್ಯವಾಗಿರುತ್ತದೆ. ಜರತುಷ್ಟ್ರ ಎಂಬುದು ಮನುವಿಗೆ ಕೊಟ್ಟ ಹೊಸ ಹೆಸರು ಎಂಬುದರಲ್ಲಾಗಲಿ, ಜರತುಷ್ಟ್ರ ಉವಾಚ ಎಂಬುದು ಮನುಸ್ಮೃತಿ ಯ ಹೊಸ ಆವೃತ್ತಿ ಎಂಬುದರಲ್ಲಾಗಲಿ ಏನಾದರೂ ಸಂದೇಹವಿರಲು ಸಾಧ್ಯವಿದೆಯೇ? ಮನುವಿಗೂ ನೀಶೆ, ಗೂ ನೀಚ ಏನಾದರೂ ವ್ಯತ್ಯಾಸವಿದ್ದರೆ ಅದು ಹೀಗೆ ಈಗ ಇರುವ ಮಾನವ ಜನಾಂಗಕ್ಕೆ ಹೋಲಿಸಿದರೆ ಅತಿಮಾನವರನ್ನೆಬಹುದಾದ ಒಂದು ಹೊಸ ಮಾನವ ಜನಾಂಗವನ್ನೇ ಸೃಷ್ಟಿಸುವುದರಲ್ಲಿ ನೀಶೆಗೆ ಪ್ರಾಮಾಣಿಕ ಆಸಕ್ತಿಯಿತ್ತು. ಮನುವಾದರೂ ತನಗೆ ತಾನೇ ಅತಿಮಾನವತ್ವವನ್ನು ಆರೋಪಿಸಿಕೊಂಡ ಒಂದು ವರ್ಗದ ಪಾರಮ್ಯವನ್ನು ಉಳಿಸುವುದರಲ್ಲಿ ಆಸಕ್ತಿ ಹೊಂದಿದ್ದನು. ನೀಶೆಯ ಅತಿಮಾನವರು ತಮ್ಮ ಅಂತರ್ಗತ ಮೌಲ್ಯದಿಂದ ಅತಿಮಾನವರಾಗುವವರು. ಅವನು ಒಬ್ಬ ಅಲಿಪ್ತ ದಾರ್ಶನಿಕ. ಮನುವಾದರೂ ಹಣಕ್ಕಾಗಿ ದುಡಿದವನು. 134 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ತಮ್ಮ ಮೌಲ್ಯಗಳು ಹಾಳಾದರೂ ತಮ್ಮ ಅತಿಮಾನವರೆಂಬ ಬಿರುದನ್ನು ಬಿಟ್ಟುಕೊಡಲು ಒಪ್ಪದ ಒಂದು ವರ್ಗದಲ್ಲಿ ಜನಿಸಿದವರ ಹಿತಗಳ ರಕ್ಷಣೆಗೋಸ್ಕರವಾಗಿ ಒಂದು ಧರ್ಮಶಾಸ್ತ್ರವನ್ನು ರಚಿಸಲು ಹೊರಟವನು. ಮನುವಿನ ಕೃತಿಯ ಯುಕ್ತಿಯನ್ನು ಗಮನಿಸಿ. X00 69X. ಆದರೆ ಒಬ್ಬ ಬ್ರಾಹ್ಮಣನು ಈಗಷ್ಟೇ ಹೇಳಿದ ಕರ್ತವ್ಯಗಳ ಪಾಲನೆಯಿಂದ ಹೊಟ್ಟೆ ಹೊರೆದುಕೊಳ್ಳಲು ಅಸಮರ್ಥನಾದ ಪಕ್ಷದಲ್ಲಿ ಅವನು ಒಬ್ಬ ಕ್ಷತ್ರಿಯ ಯೋಧನ ಕರ್ತವ್ಯಗಳನ್ನು ಮಾಡಿ ಜೀವಿಸಲಿ. ಏಕೆಂದರೆ ಶ್ರೇಣಿಯಲ್ಲಿ ಅದೇ ಮುಂದಿನ ನೆಲೆ. ಈ ಯಾವುದೇ ವೃತ್ತಿಗಳಿಂದ ಜೀವಿಸಲು ಸಾಧ್ಯವಾಗದೆ ಹೋದರೆ ಅವನು ಹೇಗೆ ಬದುಕಬೇಕು ಎಂದು ಕೇಳುವುದಾದರೆ ವೈಶ್ಯನಂತೆ ಜೀವಿಸಲಿ, ಉಳುಮೆ, ಪಶುಪಾಲನೆಗಳನ್ನು ನಡೆಸಲಿ. ಮನುವು ಇದನ್ನು ಸೇರಿಸುತ್ತಾನೆ. X-317 ಅವನು ಅಜ್ಞಾನಿಯಾಗಿರಲಿ ಅಥವಾ ಪಂಡಿತನಾಗಿರಲಿ, ಬ್ರಾಹ್ಮಣನು ಸಾಕ್ಷಾತ್ ಭಗವತ್ ಸ್ವರೂಪ. ಅಗ್ನಿಯ ಹಾಗೆ ಯಜ್ಞಕ್ಕಾಗಿ ಕೊಂಡೊಯ್ದರೂ ಅಥವಾ ಬಿಟ್ಟರೂ ಅವನು ಶ್ರೇಷ್ಠತಮ ದೈವವಾಗಿರುತ್ತಾನೆ. X-319 ಹೀಗೆ ಬ್ರಾಹ್ಮಣರು ಏನೆಲ್ಲ ಬಗೆಯ ಕೀಳುಮಟ್ಟದ ವೃತ್ತಿಗಳಲ್ಲಿ ತೊಡಗಿದ್ದರೂ ಅವರನ್ನು ಸಾಧ್ಯವಿರುವ ಎಲ್ಲ ವಿಧಾನಗಳಿಂದಲೂ ಗೌರವಿಸಬೇಕು. ಏಕೆಂದರೆ ಅವರಲ್ಲಿ ಪ್ರತಿಯೊಬ್ಬನು ದೈವವೇ ಆಗಿರುತ್ತಾನೆ. ನೀಶೆಯ ಹೊಗಳಿಕೆಗೆ ಮನುಸ್ಮೃತಿ ಅರ್ಹವಾಗಿಲ್ಲ. ಅದರ ಪ್ರಕಾರ ಉನ್ನತ ವರ್ಗಗಳ ಜನರು, ತತ್ವಜ್ಞಾನಿಗಳು ಮತ್ತು ಯೋಧರು ಸಾಮಾನ್ಯ ಜನರನ್ನು ಸಂರಕ್ಷಿಸುತ್ತಾರೆ ಹಾಗೂ ಅವರಿಗೆ ದಾರಿ ತೋರಿಸುತ್ತಾರೆ ಎಂದು ನೀಶೆ ಹೇಳಿದ್ದಾನೆ. ಇಲ್ಲಿ ನೀಶೆ ಸತ್ಯಕ್ಕೆ ದೂರವಾದ ಹೇಳಿಕೆ ಕೊಡುತ್ತಿದ್ದಾನೆ ಅಥವಾ ಅವನು ಮನುಸ್ಮೃತಿಯನ್ನು ಸರಿಯಾಗಿ ಓದಿಲ್ಲ ಎಂದು ನಾವು ಹೇಳಬೇಕಾಗುತ್ತದೆ. ಮನುಸ್ಮೃತಿ ಯ ಪ್ರಕಾರ ಅತಿಮಾನವನು ಸಾಮಾನ್ಯನಿಗೆ ವಿರುದ್ಧವಾಗಿ ಬೇಕಾದ ಹಾಗೆ ಹಕ್ಕುಗಳನ್ನು ಹೊಂದಿದ್ದಾನೆಯೇ ಹೊರತು ಅವನ ಬಗೆಗೆ ಸಲ್ಲಿಸಬೇಕಾದ ಯಾವುದೇ ಕರ್ತವ್ಯವನ್ನು ಹೊಂದಿಲ್ಲ. ಮನುವು ನಿರೂಪಿಸುವ ಕೆಳಮಟ್ಟದ ಹಾಗೂ ಕ್ಷುಲ್ಲಕವಾದ ಅತಿಮಾನವ ಸಿದ್ಧಾಂತವು ನೀಶೆಯ ಸಿದ್ಧಾಂತಕ್ಕಿಂತ ಹೆಚ್ಚು ಅಸಹ್ಯವೂ ಹೇಯವೂ ಆಗಿದೆ. ಹಿಂದೂಗಳು ಅತ್ಯಮೂಲ್ಯವಾದದ್ದೆಂದು ಪರಿಗಣಿಸುವ ಸಮಾಜ ವ್ಯವಸ್ಥೆ ಇದು. ಗಾಂಧಿಯವರು ವಿಶ್ವಕ್ಕೆ ಹಿಂದೂಗಳ ಉಡುಗೊರೆ ಎಂದು ಬಣ್ಣಿಸಿ ಹೆಮ್ಮೆಪಟ್ಟ ಕೃತಿ ಇದು. ಈ ಹಿಂದೂ ಸಮಾಜ ವ್ಯವಸ್ಥೆಯ ಇನ್ನೊಂದು ವಿಶೇಷಾಂಶವೆಂದರೆ ಅದನ್ನು ಸಂರಕ್ಷಿಸಲು ರೂಪಿಸಿರುವ ತಂತ್ರ. ಅದು ಎರಡು ಮುಖವಾಗಿದೆ. ಸಮಾಜ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವ ಮತ್ತು ಸಂರಕ್ಷಿಸುವ ಹೊಣೆಗಾರಿಕೆಯನ್ನು ರಾಜನ. 1. ಬ್ರಾಹ್ಮಣನ ಸರಿಯಾದ ವರ್ಣನೆಯು ಅತ್ಯಂತ ಶ್ರೇಷ್ಠ ಅತಿಮಾನವ ಎಂದಾಗುತ್ತದೆ. ಏಕೆಂದರೆ ಅವನಿಂದ ಕೆಳಗೆ ಹಾಗೂ ಸಾಮಾನ್ಯ ಮನುಷ್ಯನಿಗಿಂತ ಮೇಲೆ ಕ್ಷತ್ರಿಯರು ಮತ್ತು ವೈಶ್ಯರು ಇರುತ್ತಾರೆ. ಕ್ಷತ್ರಿಯರಾಗಲಿ ವೈಶ್ಯರಾಗಲಿ ಉತ್ತಮರೇ ಹೊರತು ಅತಿಮಾನವರಲ್ಲವಾದ್ದರಿಂದ ವರ್ಗನಾಮವನ್ನು ಬದಲಾಯಿಸುವ ಅವಶ್ಯಕತೆ ಇಲ್ಲ. ಹಿಂದೂ ಸಮಾಜ ವ್ಯವಸ್ಥೆ, ಅದರ ವಿಶಿಷ್ಟ ಲಕ್ಷಣಗಳು. 135 ಹೆಗಲಿನ ಮೇಲೆ ಹೊರಿಸಿರುವುದು ಮೊದಲನೆಯ ತಂತ್ರ.
ಇದನ್ನು ಅತ್ಯಂತ ಸ್ಪಷ್ಟವಾದ ಮಾತುಗಳಲ್ಲಿ ಮನುವು ವಿಧಿಸಿದ್ದಾನೆ. ವಿ 410 ವೈಶ್ಯವರ್ಗದ ಪ್ರತಿಯೊಬ್ಬನೂ ವ್ಯಾಪಾರ ಮಾಡಬೇಕು ಅಥವಾ ಲೇವಾದೇವಿಯಲ್ಲಿ ಅಥವಾ ಬೇಸಾಯದಲ್ಲಿ ತೊಡಗಬೇಕು ಅಥವಾ ಪಶುಪಾಲನೆ ಮಾಡಬೇಕು ಎಂದು ಆದೇಶಿಸತಕ್ಕದ್ದು. ಶೂದ್ರವರ್ಗದ ಪ್ರತಿಯೊಬ್ಬ ವ್ಯಕ್ತಿಯು ದ್ವಿಜನ ಸೇವೆಯಲ್ಲಿ ತೊಡಗಿರುವಂತೆ ನೋಡಿಕೊಳ್ಳತಕ್ಕದ್ದು. ವಿ 418 ಬಹಳ ಜಾಗರೂಕತೆಯಿಂದ ರಾಜನು ವರ್ತಕರನ್ನು, ತಂತ್ರಜ್ಞರನ್ನು ಅವರವರ ಕರ್ತವ್ಯದಲ್ಲಿ ತೊಡಗಿರುವಂತೆ ನೋಡಿಕೊಳ್ಳಬೇಕು. ಅವರು ತಮ್ಮ ಕರ್ತವ್ಯದಿಂದ ವಿಮುಖರಾದರೆ ಜಗತ್ತು ಗೊಂದಲಮಯವಾಗಿ ಬಿಟ್ಟಿತು. ಈ ನಿಟ್ಟಿನಲ್ಲಿ ರಾಜನ ಕರ್ತವ್ಯವೇನೆಂದು ನಿರೂಪಿಸುವಷ್ಟಕ್ಕೆ ಮನುವು ನಿಲ್ಲುವುದಿಲ್ಲ. ಸ್ಥಾಪಿತವಾಗಿರುವ ವ್ಯವಸ್ಥೆಯನ್ನು ನಡೆಸಲು, ಸಂರಕ್ಷಿಸಲು ಸದಾಕಾಲವೂ ಬಹು ಎಚ್ಚರಿಕೆ ವಹಿಸುತ್ತಲೇ ಇರುವುದನ್ನು ಅವನು ಖಚಿತಪಡಿಸಿಕೊಳ್ಳಬೇಕಾಗಿದೆ. ಇದಕ್ಕಾಗಿ ಇನ್ನೂ 2 ಅವಕಾಶಗಳನ್ನು ಕಲ್ಪಿಸುತ್ತಾನೆ. ಒಂದು, ಸ್ಥಾಪಿತ ವ್ಯವಸ್ಥೆಯನ್ನು ಉಳಿಸಿ ಬೆಳೆಸುವುದರಲ್ಲಿ ವಿಫಲವಾದ ರಾಜನನ್ನು ಅಪರಾಧಿ ಎಂದು ಪರಿಗಣಿಸಿ ಅವನಿಗೆ ಇತರ ಸಾಮಾನ್ಯ ಅಪರಾಧಿಗಳಂತೆಯೇ ಶಿಕ್ಷೆ ವಿಧಿಸಲು ಅವಕಾಶ ಕಲ್ಪಿಸಿರುವುದು. ಈ ಕೆಳಗಿನ ಉಕ್ತಿಗಳಿಂದ ಇದು ಸ್ಪಷ್ಟವಾಗುತ್ತದೆ. ವ್ಯಯ 335 ತಂದೆಯಾಗಲಿ, ಗುರುವಾಗಲಿ, ಗೆಳೆಯನಾಗಲಿ, ತಾಯಿಯಾಗಲಿ, ಪತ್ನಿಯಾಗಲಿ, ಮಗನಾಗಲಿ, ಪುರೋಹಿತನಾಗಲಿ ತಮ್ಮ ತಮ್ಮ ಕರ್ತವ್ಯಗಳಿಗೆ ನಿಷ್ಠರಾಗಿ ನಡೆಯದೆ ಹೋದ ಪಕ್ಷದಲ್ಲಿ ರಾಜನು ಅವರನ್ನು ದಂಡಿಸದೆ ಬಿಡುಕೂಡದು. ವಿ 336 ಕೆಳಜಾತಿಯ ಒಬ್ಬ ವ್ಯಕ್ತಿಗೆ 1 ಪಣದಂಡ ವಿಧಿಸಿದರೆ ರಾಜನಿಗೆ 1,000 ಪಣ ವಿಧಿಸಬೇಕು. ಅವನು ಆ ದಂಡವನ್ನು ಬ್ರಾಹ್ಮಣರಿಗೆ ಸಲ್ಲಿಸಬೇಕು ಅಥವಾ ನದಿಗೆ ಎಸೆಯಬೇಕು. ಇದು ಪವಿತ್ರ ಶಾಸನವಾಗಿರುತ್ತದೆ. ಸ್ಥಾಪಿತ ವ್ಯವಸ್ಥೆಯನ್ನು ಕುರಿತು ಅಲಕ್ಷ್ಯ ಹೊಂದಿರುವ ಅಥವಾ ಅದನ್ನು ವಿರೋಧಿಸುವ ರಾಜನಿಗೆ ಎದುರಾಗಿ ಮನುವು ಹಾಕಿರುವ ಇನ್ನೊಂದು ಶಾಸನ ಇದು. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯ ಈ 3 ವರ್ಗದವರಿಗೆ ಅಂತಹ ರಾಜನ ವಿರುದ್ಧವಾಗಿ ಸಶಸ್ತ್ರದಂಗೆ ಏಳುವ ಹಕ್ಕನ್ನು ಅವರಿಗೆ ನೀಡಿರುವುದು. ವಿ 348 ತನ್ನ ಕರ್ತವ್ಯ ಪಾಲನೆಗೆ ಬಲವದ್ವಿರೋಧ ಬಂದಾಗ ದ್ವಿಜನು ಶಸ್ತ್ರಗ್ರಹಣ ಮಾಡಬಹುದು. ಕೆಟ್ಟ ಕಾಲ ಬಂದು ಬ್ರಾಹ್ಮಣ ವರ್ಗಕ್ಕೆ ಆಪತ್ತು ಒದಗಿದಾಗ ಕೂಡ ಬ್ರಾಹ್ಮಣನು ಆಯುಧವನ್ನು ಹಿಡಿಯಬಹುದು. ಹೀಗೆ ಆಯುಧ ಹಿಡಿದು ದಂಗೆ ಏಳುವ ಹಕ್ಕನ್ನು ಕೊಟ್ಟಿರುವುದು ಮೊದಲ 3 ವರ್ಗಗಳಿಗೆ ಮಾತ್ರ, ಶೂದ್ರನಿಗಲ್ಲ. ಇದು ಸಹಜವೇ ಆಗಿದೆ, ಏಕೆಂದರೆ ಈ ವ್ಯವಸ್ಥೆಯನ್ನು ಉಳಿಸುವುದರಿಂದ ಪ್ರಯೋಜನವಾಗುವುದು ಮೇಲಿನ 3 ವರ್ಗಗಳಿಗೆ ಮಾತ್ರವೇ. ಆದರೆ ಒಂದು ವೇಳೆ ವ್ಯವಸ್ಥೆಯನ್ನು ನಾಶಮಾಡಲು ರಾಜನೊಂದಿಗೆ ಕ್ಷತ್ರಿಯರು ಸೇರಿಕೊಂಡು ಬಿಟ್ಟ ಸಂದರ್ಭದಲ್ಲಿ ಏನು ಮಾಡಬೇಕು? ಮನುವು ಬ್ರಾಹ್ಮಣರಿಗೆ ಅವರೆಲ್ಲರನ್ನೂ, ವಿಶೇಷವಾಗಿ ಕ್ಷತ್ರಿಯರನ್ನು, ಶಿಕ್ಷಿಸಲು ಅಧಿಕಾರವನ್ನು ಕೊಟ್ಟಿದ್ದಾನೆ. X-30 11-3.5 11-22 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3. ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಬಲ್ಲ ಬ್ರಾಹ್ಮಣನು ತನಗೆ ಯಾವುದೋ ಭಾರೀ ಅನ್ಯಾಯವಾಗಿದೆ ಎಂದು ರಾಜನಿಗೆ ದೂರು ಕೊಡಬೇಕಾಗಿಲ್ಲ. ಏಕೆಂದರೆ ತನ್ನ ಸಾಮರ್ಥ್ಯದಿಂದಲೇ ತನಗೆ ಅನ್ಯಾಯ ಮಾಡುವವರನ್ನು ಅಡಗಿಸುವ ಹಕ್ಕು ಅವನಿಗಿದೆ. ಅವನ ಸಾಮರ್ಥ್ಯ ತನ್ನ ಮೇಲೆಯೇ ಅವಲಂಬಿಸಿಕೊಂಡ ಸಾಮರ್ಥ್ಯ ರಾಜಾಧಿಕಾರಕ್ಕಿಂತಲೂ ಬಲವತ್ತರವಾದದ್ದು. ಅದಾದರೆ ಅನೇಕ ಜನರನ್ನು ಅವಲಂಬಿಸಿರುತ್ತದೆ. ಆದ್ದರಿಂದ ಸ್ವಸಾಮರ್ಥ್ಯದಿಂದಲೇ ಬ್ರಾಹ್ಮಣನು ತನ್ನ ಶತ್ರುಗಳನ್ನು ಅಡಗಿಸಬಲ್ಲ. ಅಥರ್ವಣನು ದರ್ಶಿಸಿ ಅಂಗೀರಸನಿಗೆ ಉಪದೇಶ ಮಾಡಿದ ಅತ್ಯಂತ ಬಲಶಾಲಿಗಳಾದ ಮಂತ್ರಗಳನ್ನು ಅವನು ಯಾವುದೇ ಸಂಕೋಚವಿಲ್ಲದೆ ಉಪಯೋಗಿಸಬಹುದು. ಏಕೆಂದರೆ ಮಾತೆ ಬ್ರಾಹ್ಮಣನು ಆಯುಧ, ಆದ್ದರಿಂದ ಅವನು ತನ್ನ ಮೇಲೆ ಆಕ್ರಮಣ ಮಾಡಿದವರನ್ನು ನಾಶಮಾಡಬಲ್ಲನು. X-320 ಬ್ರಾಹ್ಮಣ ವರ್ಗಕ್ಕೆ ವಿರುದ್ಧವಾಗಿ ಎಲ್ಲ ಸಂದರ್ಭಗಳಲ್ಲಿಯೂ ಆಯುಧವೆತ್ತುವ ಕ್ಷತ್ರಿಯರನ್ನು ಬ್ರಾಹ್ಮಣನು ದಮನ ಮಾಡತಕ್ಕದ್ದು. ಏಕೆಂದರೆ ಕ್ಷತ್ರಿಯನು ಮೂಲತಃ ಬ್ರಾಹ್ಮಣನಿಂದ ಜನಿಸಿದವನು. ಆಯುಧವನ್ನು ಹಿಡಿದಂತೆ ಬ್ರಾಹ್ಮಣರು ಕ್ಷತ್ರಿಯರನ್ನು ಶಿಕ್ಷಿಸುವುದು ಹೇಗೆ ತಾನೇ ಸಾಧ್ಯ? ಇದು ಮನುವಿಗೆ ಗೊತ್ತು. ಆದ್ದರಿಂದ ಕೃತಿಯರನ್ನು ಶಿಕ್ಷಿಸುವ ಸಲುವಾಗಿ ಬ್ರಾಹ್ಮಣರು ಆಯುಧಗಳನ್ನು ಧರಿಸಬಹುದು ಎಂದು ಅನುಮತಿ ನೀಡುತ್ತಾನೆ. X-100 ಸೈನ್ಯಗಳನ್ನು ನಡೆಸುವುದು, ರಾಜಾಧಿಕಾರ, ಶಿಕ್ಷೆ ನೀಡುವ ಸಾಮರ್ಥ್ಯ, ಎಲ್ಲ ರಾಷ್ಟ್ರಗಳ ಮೇಲಿನ ಪ್ರಭುತ್ವ, ಇವುಗಳೆಲ್ಲಕ್ಕೂ ಯಾವನು ವೇದಶಾಸ್ತ್ರಗಳನ್ನು ಅತ್ಯುತ್ತಮವಾಗಿ ಅರ್ಥಮಾಡಿಕೊಂಡಿದ್ದಾನೆಯೋ ಅವನೇ, ಅಂದರೆ ಬ್ರಾಹ್ಮಣನೇ ಅರ್ಹನು. ಸ್ಥಾಪಿತ ಸಾಮಾಜಿಕ ವ್ಯವಸ್ಥೆಯನ್ನು ರಕ್ಷಿಸಲು ರೂಪಿಸಿರುವ 2ನೆಯ ತಂತ್ರವಾದರೂ ಮೊದಲನೆಯದಕ್ಕಿಂತ ತೀರ ಭಿನ್ನವಾದದ್ದು. ನಿಜವಾಗಿ ಹೇಳಬೇಕೆಂದರೆ ಇದೇ ಹಿಂದೂ ಸಮಾಜ ವ್ಯವಸ್ಥೆಯ ವಿಶೇಷವಾದ ಲಕ್ಷಣಗಳಲ್ಲಿ ಒಂದಾಗಿದೆ. ಸಮಾಜ ವ್ಯವಸ್ಥೆಯು ಉಗ್ರವಾದ ಪ್ರತಿಭಟನೆಯನ್ನು ಎದುರಿಸಿ ಉಳಿಯಬೇಕಾದ ಸಂದರ್ಭದಲ್ಲಿ 3 ವಿಚಾರಗಳನ್ನು ಪರಿಗಣಿಸುತ್ತದೆ. 1. ಅನ್ಯಾಯದ ಅರಿವು ಇರುವುದು. 2. ತಾನು ಅನ್ಯಾಯವನ್ನು ಅನುಭವಿಸುತ್ತಿದ್ದೇನೆ ಎಂದು ತಿಳಿದುಕೊಳ್ಳುವ ಸಾಮರ್ಥ್ಯ. 3. ಶಸ್ತ್ರಾಸ್ತ್ರಗಳ ದೊರಕುವಿಕೆ. ಈ 3 ವಿಚಾರಗಳು ಅಂಥದೊಂದು ಕ್ರಾಂತಿಗೆ ಕಾರಣವಾಗುತ್ತವೆ ಎಂಬ ಅಂಶ ಮೊದಲನೆಯದು. 2ನೆಯ ಪರಿಗಣನೆ ಒಂದು ದಂಗೆಯನ್ನು 2 ರೀತಿಯಲ್ಲಿ ನಿಭಾಯಿಸಬಹುದು ಎಂಬುದು. ದಂಗೆಯೇ ಸಂಭವಿಸದಂತೆ ನಿವಾರಿಸುವುದು ಮೊದಲನೆಯ ದಾರಿ. ಸಂಭವಿಸಿದ ಅನಂತರ ಅದನ್ನು ದಮನ ಮಾಡುವುದು 2ನೆಯ ದಾರಿ. 3ನೆಯ ಪರಿಗಣನೆ ದಂಗೆಯನ್ನು ನಿವಾರಿಸುವುದು ಸೂಕ್ತವೇ ಅಥವಾ ಅಡಗಿಸುವುದೊಂದೇ ಉಳಿದಿರುವ ದಾರಿಯೇ ಎನ್ನುವುದು. ಮೇಲೆ ಹೇಳಿದ ದಂಗೆಯು 3 ಪೂರ್ವಾಗತ್ಯಗಳನ್ನು ಅವಲಂಬಿಸಿದೆ ಎಂಬುದು. ಯಾವಾಗ ಸಮಾಜ ವ್ಯವಸ್ಥೆಯು ಒಂದು ಜನ ವರ್ಗ ಮೇಲೆದ್ದು ನಿಲ್ಲಲು ಅವಕಾಶವನ್ನು ವಂಚಿಸುತ್ತದೆಯೋ, ವಿದ್ಯಾಭ್ಯಾಸದ ಹಕ್ಕನ್ನು ಅವರಿಗೆ ವಂಚಿಸುತ್ತದೆಯೋ, ಶಸ್ತ್ರಾಸ್ತ್ರಗಳನ್ನು ಬಳಸುವ ಹಿಂದೂ ಸಮಾಜ ವ್ಯವಸ್ಥೆ, ಅದರ ವಿಶಿಷ್ಟ ಲಕ್ಷಣಗಳು 022 ಹಕ್ಕನ್ನು ವಂಚಿಸುತ್ತದೆಯೋ ಆಗ ಅದು ತನಗೆ ವಿರುದ್ಧವಾಗಿ ದಂಗೆ ಸಂಭವಿಸುವಿಕೆಯನ್ನು ನಿವಾರಿಸುವ ನೆಲೆಯಲ್ಲಿರುತ್ತದೆ. ಅದಕ್ಕೆ ಬದಲಾಗಿ ಶಿಕ್ಷಣದ ಹಕ್ಕು, ನೀತಿ, ಶಸ್ತ್ರಾಸ್ತ್ರ ಉಪಯೋಗಕ್ಕೆ ಅನುಮತಿ ನೀಡಿರುವ ಸಮಾಜ ವ್ಯವಸ್ಥೆಯ ಅನ್ಯಾಯವನ್ನು ಅನುಭವಿಸುತ್ತಿರುವವರ ದಂಗೆ ಏಳುವಿಕೆಯನ್ನು ನಿವಾರಿಸಲಾರದು. ಆಗ ಸಮಾಜ ವ್ಯವಸ್ಥೆಯನ್ನು ಉಳಿಸಿ ರಕ್ಷಿಸಲು ಅದಕ್ಕಿರುವ ಒಂದೇ ದಾರಿಯೆಂದರೆ ಬಲವನ್ನು, ಹಿಂಸೆಯನ್ನು ಪ್ರಯೋಗಿಸಿ ದಂಗೆಯನ್ನು ದಮನಗೊಳಿಸುವುದು. ಹಿಂದೂ ಸಮಾಜ ವ್ಯವಸ್ಥೆಯು ಮೊದಲನೆಯ ವಿಧಾನವನ್ನು ಅನುಸರಿಸಿದೆ. ಕೆಳವರ್ಗಗಳ ಸಾಮಾಜಿಕ ಸ್ಥಾನಮಾನಗಳನ್ನು ಮುಂದಿನ ಎಲ್ಲ ಪೀಳಿಗೆಗಳಿಗೂ ಅನ್ವಯವಾಗುವಂತೆ ನಿಷ್ಕರ್ಷ ಮಾಡಿಬಿಟ್ಟಿವೆ. ಅವರ ಆರ್ಥಿಕ ನೆಲೆ ಬೆಲೆಯೂ ನಿಗದಿಯಾಗಿಬಿಟ್ಟಿದೆ. ಎರಡಕ್ಕೂ ನಡುವೆ ಅಂತರವೇನೂ ಇಲ್ಲವಾದ್ದರಿಂದ ಅನ್ಯಾಯದ ಭಾವನೆ ಬೆಳೆಯಲು ಸಾಧ್ಯವೇ ಇಲ್ಲ. ಕೆಳವರ್ಗಗಳಿಗೆ ವಿದ್ಯಾಭ್ಯಾಸವನ್ನು ಅದು ವಂಚಿಸಿದೆ. ಇದರ ಫಲವಾಗಿ ತನ್ನ ನೀಚ ಪರಿಸ್ಥಿತಿಯೇ ಅನ್ಯಾಯಕ್ಕೆ ಆಧಾರವಾಗಿದೆ ಎಂಬ ಅರಿವೇ ಯಾರಿಗೂ ಇಲ್ಲವಾಗಿದೆ. ಏನಾದರೂ ಅರಿವು ಇದ್ದರೆ ತಮ್ಮ ನೀಚ ಪರಿಸ್ಥಿತಿಗೆ ಯಾರೊಬ್ಬರೂ ಹೊಣೆಗಾರರಲ್ಲ ಎಂಬ ಭಾವನೆಯದು. ಅದೇ ವಿಧಿ. ಒಂದು ವೇಳೆ ಅನ್ಯಾಯವಾಗಿದೆ ಎಂದು ಇಟ್ಟುಕೊಂಡರೂ, ಅನ್ಯಾಯದ ಅರಿವು ಇದೆ ಎಂದಿಟ್ಟುಕೊಂಡರೂ, ಕೆಳವರ್ಗಗಳು ಹಿಂದೂ ಸಮಾಜ ವ್ಯವಸ್ಥೆಗೆ ಎದುರಾಗಿ ದಂಗೆ ಏಳಲು ಅವಕಾಶವಿಲ್ಲ.
ಏಕೆಂದರೆ ಜನಸಾಮಾನ್ಯರು ಆಯುಧಗಳನ್ನು ಹಿಡಿಯುವುದನ್ನು ಹಿಂದೂ ಸಮಾಜ ವ್ಯವಸ್ಥೆಯು ನಿಷೇಧಿಸುತ್ತದೆ. ಮುಸ್ಲಿಮ ಅಥವಾ ನಾಜಿಗಳಂತಹ ಬೇರೆ ಸಮಾಜ ವ್ಯವಸ್ಥೆಗಳು ಇದಕ್ಕೆ ವಿರುದ್ಧವಾದ ವಿಧಾನವನ್ನು ಅನುಸರಿಸುತ್ತವೆ. ಅವರು ಧರ್ಮದ ಸಮಸ್ತರಿಗೂ ಸಮಾನ ಅವಕಾಶಗಳನ್ನು ಕೊಡುತ್ತಾರೆ. ಜ್ಞಾನಾರ್ಜನೆಯ ಸ್ವಾತಂತ್ರ್ಯವನ್ನು ಎಲ್ಲರಿಗೂ ಕೊಡುತ್ತಾರೆ. ಶಸ್ತ್ರಧಾರಣ ಸ್ವಾತಂತ್ರ್ಯವನ್ನು ಕೊಡುತ್ತಾರೆ. ದಂಗೆಯನ್ನು ಬಲ ಪ್ರಯೋಗದಿಂದಲೂ ಹಿಂಸೆಯಿಂದಲೂ ದಮನ ಮಾಡುವ ನಿಷ್ಠುರ ಕರ್ತವ್ಯವನ್ನು ತಮಗೆ ಇಟ್ಟುಕೊಳ್ಳುತ್ತಾರೆ. ಅವಕಾಶಗಳ ಹಾಗೂ ಶಿಕ್ಷಣ ಸಂಪಾದನೆಯ ಸ್ವಾತಂತ್ರ್ಯವನ್ನು ವಂಚಿಸುವುದು, ಆಯುಧ ಧಾರಣೆಯ ಹಕ್ಕನ್ನು ಕೊಡದಿರುವುದು ಅತ್ಯಂತ ಹೇಯವಾದ ಅನ್ಯಾಯ. ಅದರ ಫಲಗಳನ್ನು ಮನುವು ಊನಗೊಳಿಸುತ್ತಾನೆ, ವ್ಯಕ್ತಿಯನ್ನು ನಿರ್ವೀರ್ಯಗೊಳಿಸುತ್ತಾನೆ. ಹೀಗೆ ಮಾಡುವುದಕ್ಕೆ ಹಿಂದೂ ಸಮಾಜ ವ್ಯವಸ್ಥೆಗೆ ಯಾವ ನಾಚಿಕೆಯೂ ಆಗುತ್ತಿಲ್ಲ. ಇದರಿಂದ 2 ಸಾಧನೆಗಳಂತೂ ಅದು ನೆರವೇರಿಸಿಕೊಂಡಿದೆ. ಮೊದಲನೆಯದಾಗಿ, ಸಿದ್ಧಗೊಂಡ ಸಮಾಜ ವ್ಯವಸ್ಥೆಯನ್ನು ಕಾಪಾಡಲು ಅತ್ಯಂತ ನಾಚಿಕೆಗೇಡಿನದಾದರೂ ಅತ್ಯಂತ ಪರಿಣಾಮಕಾರಿಯಾದ ವಿಧಾನವನ್ನು ಕಂಡುಕೊಂಡಿದೆ. ಎರಡನೆಯದಾಗಿ, ಪುರುಷತ್ವವನ್ನೇ ನಾಶಮಾಡುವ ಅಮಾನವೀಯ ವರ್ತನೆಯಲ್ಲಿ ತೊಡಗಿದ್ದರೂ ಹಿಂದೂಗಳಿಗೆ ಅತ್ಯಂತ ಮಾನವೀಯ ಭಾವನೆಗಳುಳ್ಳ ಜನರೆಂಬ ಕೀರ್ತಿಯನ್ನು ಸಂಪಾದಿಸಿಕೊಟ್ಟಿದೆ. ನಾಜಿಗಳು ಹಿಂದೂಗಳಿಂದ ಬೇಕಾದಷ್ಟಿತ್ತು. ಜನಸಾಮಾನ್ಯರನ್ನು ದಮನ ಮಾಡಲು ಹಿಂದೂಗಳು ರೂಪಿಸಿಕೊಂಡ ವಿಧಾನವನ್ನೇ ಅವರು ಅನುಸರಿಸಿದ್ದ ಪಕ್ಷದಲ್ಲಿ ಬಹಿರಂಗವಾಗಿ ಹಿಂಸಾಪ್ರಯೋಗ ಮಾಡದೆ ಯಹೂದ್ಯರನ್ನು ನಾಶಮಾಡಿಬಿಡಬಹುದಾಗಿತ್ತು. ಅದೇ ಸಮಯದಲ್ಲಿ ಅತ್ಯಂತ ಮಾನವೀಯರಾದ ಒಡೆಯರೆಂದು ಜಗತ್ತಿಗೆ ಪ್ರದರ್ಶಿಸಿಕೊಳ್ಳಬಹುದಾಗಿತ್ತು. ಹಿಂದೂ ಸಮಾಜ ವ್ಯವಸ್ಥೆಯ ಮೂರನೆಯ ವಿಶೇಷ ಲಕ್ಷಣವೆಂದರೆ ಅದು ಸಾಕ್ಷಾತ್ ಭಗವಂತನೇ ರೂಪಿಸಿಕೊಟ್ಟ ದೈವಿಕವಾದ ವ್ಯವಸ್ಥೆ ಎನ್ನುವುದು. ಆದ್ದರಿಂದ ಅದು ಪರಮ ಪವಿತ್ರವಾದದ್ದು. ಅದನ್ನು ಉಲ್ಲಂಘಿಸಕೂಡದು, ಯಾವುದೇ ತಿದ್ದುಪಡಿ ಮಾಡಕೂಡದು, ಕೊನೆಗೆ ವಿಮರ್ಶೆ ಮಾಡುವುದು ಸಲ್ಲದು. ಹಿಂದೂ ಸಮಾಜ ವ್ಯವಸ್ಥೆಯ ದೈವಿಕ ಲಕ್ಷಣದ ಬಗೆಗೆ ಯಾರದಾದರೂ ಮನಸ್ಸಿನಲ್ಲಿ ಸಂದೇಹವೇನಾದರೂ 138 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಇಣುಕುತ್ತಿದ್ದರೆ ಅದನ್ನು ಹೋಗಲಾಡಿಸುವ ಸಲುವಾಗಿ ಭಗವದ್ಗೀತೆ ಮತ್ತು ಮನುಸ್ಮೃತಿಗಳ ಈ ಕೆಳಗಿನ ಶ್ಲೋಕಗಳ ಕಡೆಗೆ ಗಮನ ಸೆಳೆಯಲಾಗುತ್ತದೆ. ಹಿಂದೂ ದೇವರುಗಳಲ್ಲಿ ಒಬ್ಬನಾದ ಶ್ರೀಕೃಷ್ಣನ ವಾಣಿಯೇ ಭಗವದ್ಗೀತೆ. IV 02 ಅವರವರ ಗುಣಗಳಲ್ಲಿ ಕರ್ಮಗಳಲ್ಲಿ ಇರುವ ವ್ಯತ್ಯಾಸಗಳನ್ನು ಆಧಾರವಾಗಿಟ್ಟುಕೊಂಡು 4 ವರ್ಣಗಳಾಗಿ ನಾನು ವಿಭಾಗ ಮಾಡಿದ್ದೇನೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರು. ಈ ವಿಭಾಗ ಮಾಡಿರುವವನು ನಾನು. XVI 41-44 ಪರಂತಪ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರ ಕರ್ಮಗಳನ್ನು ಅವರವರ ಆಂತರಿಕ ಪ್ರಕೃತಿಗಳಿಗನುಸಾರವಾಗಿ ಮಾಡುವ ಗುಣಗಳನ್ನು ಅನುಸರಿಸಿ ನಿಗದಿಗೊಳಿಸಿದ್ದೇನೆ. ಬ್ರಾಹ್ಮಣನ ಸಹಜ ಕರ್ತವ್ಯಗಳು ಶಾಂತಿ, ಸಮಯ, ಧಾರ್ಮಿಕ ಆಚರಣೆ, ಶುಚಿ, ಶಮ, ಸತ್ಯಸಂಧತೆ, ಜ್ಞಾನ ಅಂದರೆ ಆಧ್ಯಾತ್ಮಿಕ ಜ್ಞಾನ, ವಿಜ್ಞಾನ ಪ್ರಾಯೋಗಿಕವಾದ ವಿದ್ಯೆ ಮತ್ತು ಆಸ್ತಿಕ ಬುದ್ಧಿ ಮುಂದಿನ ಜನ್ಮದಲ್ಲಿ ನಂಬಿಕೆ. ಒಬ್ಬ ಕ್ಷತ್ರಿಯನ ಸಹಜ ಕರ್ತವ್ಯಗಳು ಧೈರ್ಯ, ಓಜಸ್ಸು, ಶೌರ್ಯ, ಯುದ್ಧದಿಂದ ಪರಾನ್ಮುಖನಾಗದುದು, ಔದಾರ್ಯ, ಅಧಿಕಾರ ಚಲಾವಣೆ ಪ್ರಜೆಗಳ ಮೇಲೆ. ಇನ್ನು ಗೋರಕ್ಷಣೆ ಮತ್ತು ವಾಣಿಜ್ಯಗಳು ವೈಶ್ಯನ ಸಹಜ ಕರ್ತವ್ಯ ಕರ್ಮಗಳು. ಅದೇ ರೀತಿಯಲ್ಲಿ ಶೂದ್ರನ ಅತ್ಯಂತ ಸಹಜವಾದ ಕರ್ತವ್ಯ ಕರ್ಮವು ಸೇವೆಯೇ ಆಗಿದೆ. ಹಿಂದೂ ಸಮಾಜ ವ್ಯವಸ್ಥೆಯ ವಿರುದ್ಧವಾಗಿ ಪ್ರಚಾರ ಮಾಡುವುದನ್ನು ಕೃಷ್ಣನು ನಿಷೇಧಿಸುತ್ತಾನೆ. ಅವನು ಹೇಳುತ್ತಾನೆ 3-26 ಅಜ್ಞಾನಿಯಾದವನು ಕರ್ಮಕ್ಕೆ ಅಂಟಿಕೊಂಡು ಪ್ರವರ್ತಿಸುತ್ತಾನೆ. ಜನರು ತಮ್ಮ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿರಬೇಕೆಂದು ಬಯಸುವ ಅಜ್ಞಾನಿಯಾದವನು ಕೇವಲ ಕರ್ಮಕ್ಕೆ ಅಂಟಿಕೊಂಡ ಜನರ ನಂಬಿಕೆಗಳನ್ನು ಅಲುಗಾಡಿಸಕೂಡದು. ತಾನೇ ಶ್ರದ್ಧೆಯಿಂದ ಕರ್ಮದಲ್ಲಿ ತೊಡಗಿರುತ್ತಾ ಅವರೆಲ್ಲರೂ ಕರ್ತವ್ಯ ನಿರತರಾಗಿರುವಂತೆ ಮಾಡಬೇಕು. ಪರಿಪೂರ್ಣ ಜ್ಞಾನವುಳ್ಳ ವ್ಯಕ್ತಿಯು ಅಪರಿಪೂರ್ಣ ಜ್ಞಾನವುಳ್ಳ ಜನರ ನಂಬಿಕೆಗಳನ್ನು ಹಾಳು ಮಾಡಕೂಡದು. ಹಿಂದೂ ಸಮಾಜ ವ್ಯವಸ್ಥೆಯು ಶಿಥಿಲಗೊಳ್ಳುವ ಸಂದರ್ಭ ಬಂದರೆ ಜನರು ಸುಧಾರಣೆಯ ಪ್ರಯತ್ನ ಮಾಡುವುದು ಕೃಷ್ಣನಿಗೆ ಇಷ್ಟವಿಲ್ಲ. ವಿಚಾರವನ್ನು ತನಗೆ ಬಿಟ್ಟು ಬಿಡಬೇಕೆಂದು ಅವನು ಆದೇಶಿಸುತ್ತಾನೆ. ಭಗವದ್ಗೀತೆ ಈ ಮಾತುಗಳಿಂದ ಈ ವಿಚಾರವು ಸುಸ್ಪಷ್ಟವಾಗುತ್ತದೆ. IV 2-0 ಎಲೈ ಭಾರತನೆ, ಯಾವಾಗ ಧರ್ಮವು ಅವನತಿಗೊಂಡು ಅಧರ್ಮವು ಬಲಗೊಳ್ಳುವುದೋ ಆಗೆಲ್ಲ ನಾನು ಅವತರಿಸುತ್ತೇನೆ. ಸಾಧುಗಳನ್ನು ಸಂರಕ್ಷಿಸುವ, ದುಷ್ಟರನ್ನು ಶಿಕ್ಷಿಸುವ ಸಲುವಾಗಿ, ಧರ್ಮವನ್ನು ಮತ್ತೆ ಸ್ಥಾಪಿಸುವ ಸಲುವಾಗಿ ಯುಗಯುಗಗಳಲ್ಲೂ ಹುಟ್ಟಿಬರುತ್ತೇನೆ. ಇದು ಹಿಂದೂ ಸಮಾಜ ವ್ಯವಸ್ಥೆಯ ಒಂದು ಲಕ್ಷಣ ಮಾತ್ರವಲ್ಲ, ಅತ್ಯಂತ ಅಸಾಧಾರಣವಾದ ಲಕ್ಷಣವಾಗಿದೆ. ಸಂಶುದ್ಧಿಗೊಳಿಸುವಿಕೆಯನ್ನು ಪರಿಶೀಲಿಸಿದರೆ ಒಂದು ಅಂಶವು ಸ್ಪಷ್ಟವಾಗುತ್ತದೆ. ಸಮಾಜವು ಹಿಂದೂ ಸಮಾಜ ವ್ಯವಸ್ಥೆ, ಅದರ ವಿಶಿಷ್ಟ ಲಕ್ಷಣಗಳು. ಜಡ ಅಥವಾ ನಿರ್ಜೀವ ವಸ್ತುಗಳನ್ನು ಸಂಶುದ್ಧಿಗೊಳಿಸಿ ಜನರ ಮನಸ್ಸಿನಲ್ಲಿ ಆ ವಸ್ತುಗಳು ಪವಿತ್ರವಾದುವು ಎಂಬ ಧಾರ್ಮಿಕ ನಂಬಿಕೆಯನ್ನು ಬೇರೂರಿಸಿರುವ ನಿದರ್ಶನಗಳಿವೆ. ಕಲ್ಲುಗಳು, ನದಿಗಳು, ಮರಗಳನ್ನು ದೇವದೇವತೆಗಳೆಂದು ಸಮಾಜವು ನಂಬಿಸಿರುವ ನಿದರ್ಶನಗಳಿವೆ. ಅಷ್ಟೇ ಅಲ್ಲ, ಜೀವಂತ ವಸ್ತುಗಳನ್ನೇ ಹಾಗೆ ಪವಿತ್ರಗೊಳಿಸಿ ಅವು ದೈವಿಕವಾದುವೆಂದು ನಂಬಿಸಿರುವ ಉದಾಹರಣೆಗಳು ಬೇಕಾದಷ್ಟಿವೆ. ಆದರೆ ಒಂದು ನಿರ್ದಿಷ್ಟ ಸಮಾಜ ವ್ಯವಸ್ಥೆಯನ್ನೇ ಧರ್ಮವು ಸಂಶುದ್ಧಿಗೊಳಿಸಿ ಅದನ್ನು ಪವಿತ್ರೀಕರಿಸಿರುವ ನಿದರ್ಶನ ಬೇರೆಲ್ಲೂ ಕಾಣುವುದಿಲ್ಲ. ಆದಿಮಾನವನ ಪ್ರಪಂಚದಲ್ಲೂ ಒಂದು ಕುವ್ಯವಸ್ಥೆ, ಒಂದು ಬುಡಕಟ್ಟು ವ್ಯವಸ್ಥೆ ಇದ್ದಿತು. ಆದರೆ ಅದು ಕೇವಲ ಒಂದು ಸಾಮಾಜಿಕ ವ್ಯವಸ್ಥೆಯಾಗಿದ್ದಿತೇ ಹೊರತು ಅದನ್ನು ಧರ್ಮವು ಪವಿತ್ರಗೊಳಿಸಿ ಅನುಲ್ಲಂಘನೀಯವೆಂದು ಕಟ್ಟಿ ಹಾಕಿರಲಿಲ್ಲ. ಈಜಿಪ್ಟ್, ಪರ್ಷಿಯಾ, ರೋಮ್, ಗ್ರೀಸ್ ಮೊದಲಾದ ಪ್ರಾಚೀನ ದೇಶಗಳು ತಮ್ಮದೇ ಸಾಮಾಜಿಕ ವ್ಯವಸ್ಥೆಯನ್ನು ಹೊಂದಿದ್ದವು. ಅದರಲ್ಲಿ ಕೆಲವರು ಸ್ವತಂತ್ರರಾಗಿದ್ದರು, ಇನ್ನು ಕೆಲವರು ಗುಲಾಮರಾಗಿದ್ದರು, ಕೆಲವರು ಪೌರರಾಗಿದ್ದರು, ಕೆಲವರು ಪರದೇಶೀಯರಾಗಿದ್ದರು, ಕೆಲವರು ಅದೇ ಜನಾಂಗದವರು, ಮತ್ತೆ ಕೆಲವರು ಅನ್ಯ ಜನಾಂಗಕ್ಕೆ ಸೇರಿದವರು. ಈ ಕುಲ ವ್ಯವಸ್ಥೆಯು ಕೇವಲ ಒಂದು ಸಾಮಾಜಿಕ ವ್ಯವಸ್ಥೆಯಾಗಿದ್ದಿತು. ಧರ್ಮವು ಅದನ್ನು ಸಂಶುದ್ಧಿಗೊಳಿಸಿ ಪವಿತ್ರೀಕರಿಸಿರಲಿಲ್ಲ, ಅನುಲ್ಲಂಘನೀಯವಾಗಿಸಿರಲಿಲ್ಲ. ಆಧುನಿಕ ಜಗತ್ತಿನಲ್ಲೂ ಒಂದು ವ್ಯವಸ್ಥೆಯಿದೆ. ಕೆಲವು ಕಡೆ ಅದು ಪ್ರಜಾಪ್ರಭುತ್ವ, ಕೆಲವೆಡೆ ನಿರಂಕುಶಾಧಿಕಾರ, ಕೆಲವೆಡೆ ನಾಜಿಸಂ, ಮತ್ತೆ ಕೆಲವೆಡೆ ಬೋಲ್ಟ್ವಿಸಂ. ಇಲ್ಲೂ ಅಷ್ಟೇ, ಇದು ಕೇವಲ ಸಾಮಾಜಿಕ ವ್ಯವಸ್ಥೆಯೇ ಹೊರತು ಧರ್ಮದಿಂದ ಪವಿತ್ರೀಕೃತವಾದುದು, ಅನುಲ್ಲಂಘನೀಯವಾದುದು ಅಲ್ಲ. ಜಗತ್ತಿನ ಯಾವುದೇ ಭಾಗದಲ್ಲೂ ಸಮಾಜವು ವೃತ್ತಿಗಳನ್ನು ಪವಿತ್ರೀಕರಿಸಿಲ್ಲ. ವೃತ್ತಿ ಎಂದರೆ ಜೀವಿಕೆಯ ಸಂಪಾದನೆಯ ದಾರಿಗಳು. ಎಲ್ಲೆಲ್ಲೂ ಆರ್ಥಿಕ ಚಟುವಟಿಕೆಯು ಧರ್ಮದ ಪಾವಿತ್ರ್ಯ ಕ್ಷೇತ್ರದಿಂದ ಹೊರಗಾಗಿಯೇ ಉಳಿದು ಬಂದಿದೆ. ಬೇಟೆಯಾಡುತ್ತಿದ್ದ ಸಮಾಜದಲ್ಲೂ ಒಂದು ಧರ್ಮವಿತ್ತು, ಆದರೆ ಒಂದು ವೃತ್ತಿಯಾಗಿ ಬೇಟೆಯನ್ನು ಪವಿತ್ರೀಕರಿಸಿರಲಿಲ್ಲ. ಪಶುಪಾಲಕ ಸಮಾಜದಲ್ಲೂ ಧರ್ಮವಿತ್ತು, ಆದರೆ ಪಶುಪಾಲನೆಯನ್ನು ಧರ್ಮವು ಸಂಶುದ್ಧಿಗೊಳಿಸಿರಲಿಲ್ಲ, ಪವಿತ್ರೀಕರಿಸಿರಲಿಲ್ಲ. ವೃತ್ತಿಯಾಗಿದ್ದ ಬೇಸಾಯವು ಧರ್ಮದಿಂದ ಪವಿತ್ರೀಕೃತವಾಗಿರಲಿಲ್ಲ. ಅನೇಕ ಶ್ರೇಣಿಗಳು, ಸ್ತರಗಳು, ಮಾಲೀಕರು, ಜೀತದವರು ತುಂಬಿದ್ದ ಊಳಿಗಮಾನ್ಯ ವ್ಯವಸ್ಥೆಯಲ್ಲಿಯೂ ಅದರ ಸ್ವರೂಪ ಶುದ್ಧಾಂಗವಾಗಿ ಸಾಮಾಜಿಕವಾಗಿತ್ತು. ಪವಿತ್ರತೆ ಎನ್ನುವಂಥದ್ದೇನೂ ಅದರಲ್ಲಿರಲಿಲ್ಲ. ಮನುಷ್ಯರ ನಡುವಣ ಸಂಬಂಧವನ್ನು ಧರ್ಮವು ಸಂಶುದ್ಧಿಗೊಳಿಸಿ ಪವಿತ್ರಗೊಳಿಸಿರುವ ಸಮಾಜ ವ್ಯವಸ್ಥೆ ಕಾಣುವುದು ಇಡೀ ಜಗತ್ತಿನಲ್ಲಿ ಹಿಂದೂಗಳಲ್ಲಿ ಮಾತ್ರವೇ.
ಇಲ್ಲಿ ಆ ಪಾವಿತ್ರ್ಯವನ್ನು ಶಾಶ್ವತವಾಗಿ ಮಾಡಿದೆ, ಅನುಲ್ಲಂಘನೀಯವಾಗಿ ಮಾಡಿದೆ. ಒಬ್ಬ ಕೆಲಸಗಾರನಿಗೂ ಇನ್ನೊಬ್ಬನಿಗೂ ಇರುವ ಸಂಬಂಧವನ್ನು ಆಧಾರವಾಗುಳ್ಳ ಆರ್ಥಿಕ ವ್ಯವಸ್ಥೆಯನ್ನು ಪವಿತ್ರಗೊಳಿಸಿ ಶಾಶ್ವತವಾಗಿ ಅನುಲ್ಲಂಘನೀಯವಾಗಿ ಮಾಡಿಸುವ ಜನರು ಇಡೀ ಜಗತ್ತಿನಲ್ಲಿ ಹಿಂದೂಗಳು ಮಾತ್ರವೇ. ಆದ್ದರಿಂದ ಹಿಂದೂಗಳು ಪವಿತ್ರ ಧರ್ಮಸೂತ್ರಗಳನ್ನು ಹೊಂದಿರುವ ಜನರು ಎಂದಷ್ಟೇ ಹೇಳಿದರೆ ಸಾಲದು. ಜೊರಾಸ್ಟಿಯನ್ನರು, ಇಸ್ರೇಲಿಗಳು, ಕ್ರಿಶ್ಚಿಯನ್ನರು, ಮುಸ್ಲಿಮರು ಎಲ್ಲರಲ್ಲೂ ಪವಿತ್ರವಾದ ಧರ್ಮಸೂತ್ರಗಳಿವೆ. ನಂಬಿಕೆಗಳನ್ನು, ಆಚಾರಗಳನ್ನು ಸಂಶುದ್ಧಿಗೊಳಿಸಿ ಪವಿತ್ರೀಕರಿಸುತ್ತಾರೆ. ಆದರೆ ಅವರು ಯಾರೂ ಒಂದು ನಿರ್ದಿಷ್ಟ ಸಾಮಾಜಿಕ ವ್ಯವಸ್ಥೆಯನ್ನು ವಿಧಿಸುವುದಿಲ್ಲ ಅಥವಾ ಅದನ್ನು ಪವಿತ್ರೀಕರಿಸುವುದಿಲ್ಲ. 140 ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಮತ್ತು ಭಾಷಣಗಳು ಸಂಪುಟ -3 ಸಮಾಜ ವ್ಯವಸ್ಥೆಯೆಂದರೆ ವ್ಯಕ್ತಿಗಳ ನಡುವೆ ಇರುವ ಸಂಬಂಧ. ಅದನ್ನು ಹರಳುಗಟ್ಟಿದ ರೂಪದಲ್ಲಿ ಪವಿತ್ರಗೊಳಿಸುವುದಾಗಲಿ, ಯಾರೂ ಅದನ್ನು ಮೀರುವಂತಿಲ್ಲ ಎಂದು ವಿಧಿಸುವುದಾಗಲಿ ಅಲ್ಲೆಲ್ಲೂ ಕಂಡುಬರುವುದಿಲ್ಲ. ಈ ಅಂಶದಲ್ಲಿ ಹಿಂದೂಗಳದೇ ವೈಶಿಷ್ಟ್ಯ. ಹಿಂದೂ ಸಾಮಾಜಿಕ ವ್ಯವಸ್ಥೆಯು ಕಾಲದ ದಾಳಿಯನ್ನು, ಆಕ್ರಮಣಗಳನ್ನು ಎದುರಿಸಿ ಗಟ್ಟಿಯಾಗಿ ನಿಲ್ಲಲು ಬೇಕಾದ ಶಕ್ತಿಯನ್ನು ಹೊಂದಿರುವುದು ಇದರಿಂದಲೇ. ಸಂಪ್ರದಾಯವಂತ ಹಿಂದೂ ಇದನ್ನು ಹಿಂದೂ ಸಮಾಜ ವ್ಯವಸ್ಥೆಯ ಅತ್ಯಂತ ಕರಾರುವಕ್ಕಾದ ನಿರೂಪಣೆ ಎಂದು ಒಪ್ಪಿಕೊಳ್ಳುತ್ತಾನೆ. ಇಲ್ಲಿ ಗೊಣಗುವವ ಸುಧಾರಕ ಮಾತ್ರ. ಬ್ರಿಟಿಷರು ಭಾರತಕ್ಕೆ ಬಂದ ಮೇಲೆ ಇದೆಲ್ಲ ಗತಕಾಲದ ಮಾತಾಗಿ ಹೋಯಿತು ಎಂದು ಅವನು ಹೇಳಬಹುದು. ಈ ದೃಷ್ಟಿಯಿಂದ ಯಾರೂ ಚಕಿತರಾಗಬೇಕಾಗಿಲ್ಲ, ಏಕೆಂದರೆ ಇದರಲ್ಲಿ ಒಂದು ಭ್ರಮೆಯಿದೆ. ಮತಗಳಾಗಿ ಸತ್ತು ಹೋದಂಥ ವ್ಯವಸ್ಥೆಗಳು ಹಲವು ಕಾಲ ಮುಂದುವರಿಯುತ್ತವೆ, ಅಭ್ಯಾಸವಾಗಿ, ರೂಢಿಯಾಗಿ ಉಳಿದುಕೊಂಡಿರುತ್ತವೆ ಎಂಬ ವಾಸ್ತವಾಂಶವನ್ನು ಈ ಭ್ರಮೆಯು ಗಮನಕ್ಕೆ ತಂದುಕೊಳ್ಳುವುದಿಲ್ಲ. ಹಿಂದೂ ಸಮಾಜ ವ್ಯವಸ್ಥೆಯು ಹಿಂದೂಗಳಲ್ಲಿ ರೂಢಿಯಾಗಿ ಉಳಿದು ಬಂದಿದೆ, ಪೂರ್ಣ ಶಕ್ತಿಯಿಂದ ಜೀವಂತವಾಗಿದೆ ಎಂಬುದನ್ನು ಯಾರೂ ಅಲ್ಲಗಳೆಯಲಾರರು.